ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇನ್ನು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಭಾದ್ರಪದ ಮಾಸ ಪ್ರಾರಂಭ. ಗಣಪನ ಸಂಪೂರ್ಣ ಅನುಗ್ರಹದೊಂದಿಗೆ ಗಣಪನನ್ನು ಪ್ರಾರ್ಥನೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು, ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮ ವಾಸ್ತುಗ್ರಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಗಣಪನ ಅನುಗ್ರಹ, ಗಣಪನ ಒಂದು ಮಾರ್ಗದರ್ಶನ, ಏನೊಂದು ಕೆಲಸ ಮಾಡಬೇಕಾದರೂ ಕೂಡ ವಿಘ್ನ ನಿವಾರಕ ಗಣಪ. ಪ್ರಾರಂಭದ ಹಂತದಲ್ಲೇ ಗಣಪನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಯಾವ ಕೆಲಸದಲ್ಲೂ ಕೂಡ ವಿಘ್ನಗಳಾಗದಿರ ನಿರ್ವಿಘ್ನವಾಗಿ ಆ ಒಂದು ಕೆಲಸ ಕಾರ್ಯಸಿದ್ಧಿ ಆಗಬೇಕು ಅಂದರೆ ಗಣಪನನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಅಂತಹ ಗಣಪನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸುಸಂದರ್ಭ, ಅದರಲ್ಲೂ ಈ ಒಂದು ಮಾಸ ಭಾದ್ರಪದ ಮಾಸ ಮುಗಿಯುವವರೆಗೂ ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಗಣಪನ ಆರಾಧನೆಗಳು ನಡೀತಾನೆ ಇರುತ್ತೆ. ಇನ್ನೇನು ಆಗೋ ಈಗೋ ಅಂದರೆ ಶನಿವಾರ ಭಾನುವಾರ ಮುಗೀತು, ಸೋಮವಾರ ಗಣಪನ ಹಬ್ಬ ಬಹಳ ವಿಜೃಂಭಣೆಯಿಂದ ವೈಭವೀಪೂರಿತವಾಗಿ ನಾನಾ ಜಾಗಗಳಲ್ಲಿ, ರಾಜ್ಯದೆಲ್ಲೆಡೆ, ದೇಶದೆಲ್ಲೆಡೆ, ಹೊರದೇಶದೆಲ್ಲೆಡೆ ಎಲ್ಲ ಕಡೆನೂ ಕೂಡ ಗಣಪನ ಹಬ್ಬ ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕಾಗುತ್ತೆ. ಆಚರಣೆಯನ್ನು ವಿವಿಧ ರೀತಿಯಲ್ಲಿ ನಡೆಸ್ತಾನೆ ಬರ್ತೀವಿ. ಇನ್ನು ಮತ್ತೊಂದು ವಿಚಾರ ತಮ್ಮೆಲ್ಲರೂ ಕೂಡ ಏನು ಹೇಳ್ಬೇಕಂದ್ರೆ, ನಾನು ಇದೇ ಬರ್ತಕ್ಕಂಥ ಸೋಮವಾರ ಗಣಪತಿ ಹಬ್ಬದ ಕುರಿತಾಗಿ ನಿಮ್ಮ ಪ್ರೀತಿಯ ಮಹರ್ಷಿವಾಣಿ ಕಾರ್ಯಕ್ರಮ, ನೇರ ಪ್ರಸಾರದ ಕಾರ್ಯಕ್ರಮ ಸಂಪೂರ್ಣವಾಗಿ 2 ಗಂಟೆಗಳ ಕಾಲ ನೆರವೇರುತ್ತೆ. 2 ಗಂಟೆಗಳ ಕಾಲ ನೇರ ಪ್ರಸಾರ ಕಾರ್ಯಕ್ರಮ ನೆರವೇರ್ತಾ ಇರತಕ್ಕಂಥದ್ದಿರುತ್ತೆ. ತಾವೆಲ್ಲರೂ ಕೂಡ ನಮ್ಮ ಜೊತೆನೆ ಗಣಪತಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ನಾವೂ ಕೂಡ ಗಣಪನನ್ನು ಕೂರಿಸಿ ಬಹಳ ಅಚ್ಚುಕಟ್ಟಾಗಿ, ಚಿಕ್ಕದಾಗಿ, ಚಿಕ್ಕುಟವಾಗಿ ವ್ರತಾನುಷ್ಠಾನವನ್ನೆಲ್ಲವನ್ನು ಕೂಡ ಶಾಸ್ತ್ರೋಕ್ತವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ. ತಾವೂ ಕೂಡ ನಮ್ಮ ಜೊತೆ ಆ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡಬೇಕು. ಇನ್ನು ಹಬ್ಬದ ಕುರಿತಾಗಿ ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ತಾರೆ, ಇನ್ನು ಭಾದ್ರಪದ ಮಾಸದ ಪ್ರಾರಂಭದ ದಿನ, ಅದರಲ್ಲೂ ಬಹಳ ವಿಶೇಷವಾಗಿ ಶುಕ್ರವಾರ ಏನೆಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಬೋದು, ಗುರುಗಳು ನಮ್ಗೆ ಯಾವ ಮಾಹಿತಿಯನ್ನು ತಿಳಿಸ್ತಾರೆ, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಇನ್ನು ಈಗ ಗುರುಗಳನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಚನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಸರಸಜನಲೀಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೇ ಮನೋತ್ರಿಭುವನಭೂತಿಕರೆ ಪ್ರಸೀದ ವಕ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಯಸೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಓಂ ಮಹಾಕಾಳಿ ನಮಃ, ಮಹಾಲಕ್ಷ್ಮೀ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಗಣಪತೇ ನಮಃ, ಗೌರ್ಯೇ ನಮಃ. ಓಂ ಗೌರೀರ್ಮಮಾ ಯಸ್ಸಲಿಲಾನ್ಕ್ಷತ್ತದ್ವಿಪದೇನ್ ಬಿಪದೇಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನವಪದೇಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಜಾತವೇದಸೆ ಸುನವಾಮಸೋಮರಾತೀಯತೋ ನಿದಹಾತಿ ವೇದಃ ಸರಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್.
ಓಂ ದುಂ ದುರ್ಗಾಯೈ ನಮಃ ಓಂ ದುಂ ದುರ್ಗಾಯೈ ನಮಃ ಓಂ ದುಂ ದುರ್ಗಾಯೈ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರದ ಈ ಶುಭ ದಿನದಂದು ಅಗೋಯಿಗೋ ಅಂದರೆ ಇನ್ನೇನು ಆಗಮಿಸ್ತಾ ಇದೆ ಗೌರಿ ಗಣಪತಿ. ಗೌರಿ ಬಾಗನವನ್ನು, ಗೌರಿಯ ಆ ವಿಶೇಷವಾಗಿರ್ತಕ್ಕಂಥ ಮಂಗಳ ದ್ರವ್ಯಗಳನ್ನು ಎಲ್ಲರೂ ಸಹಿತ ಅಕ್ಕಪಕ್ಕ ಮನೆಗಳಲ್ಲಿಂದ ಹಿಡಿದು ಬರ್ತಕ್ಕಂಥ ಅವರ ಕುಟುಂಬಸ್ಥರವರೆಗೂ ಎಲ್ಲರಿಗೂ ಮರದ ಬಾಗನವನ್ನು ಕೊಡುವಂಥ ಕಾಲ. ಈ ಭಾದ್ರಪದ ಮಾಸ ಬಂತು ಅಂದರೆ ಇಲ್ಲಿಂದಲೇ ನೋಡೋ ಸಹಿತ ಪ್ರತಿಯೊಬ್ಬ ಹೆಣ್ಣುಮಕ್ಕಳ ಮುಖದಲ್ಲೂ ಒಂದು ಮಂದಹಾಸ. ಒಂದು ಕಡೆ ಸೀರೆ, ಕುಪ್ಸದ ಕಣ, ಬಳೆ ಮತ್ತು ಅರಿಶಿನ ಕುಂಕುಮ ವಿಶೇಷವಾಗಿರ್ತಕ್ಕಂಥ ಮಂಗಳ ದ್ರವ್ಯಗಳು ಇದರ ವ್ಯಾಪಾರೀಕರಣ. ಎಲ್ಲಿಂದಲೇ ನೋಡ್ರಿ ಮಾರ್ಕೆಟ್ ಕಡೆ ಹೊರಟ್ರೆ ಅಂತೂ ಬರೀ ಹೆಣ್ಣು ಮಕ್ಕಳೇ. ಒಳ್ಳೆ ಸೀರೆಗಳು, ಆ ಸೀರೆಗಳಂತೂ ಕಣ್ಣು ಕೋರೈಸುವಂತಹ ಸೀರೆಗಳು. ಹಿಂದೆಲ್ಲ ಒಂದೊಂದು ಸೀರೆ ನೋಡ್ರೆ ರೇಷ್ಮೆ ಸೀರೆ ಯಾವುದು, ಕಾಟನ್ ಸೀರೆ ಯಾವುದು ಡಿಫ್ರೆನ್ಸ್ ಇರ್ತೀವಿ. ಇವತ್ತಿನ ದಿವಸ ಯಾವ ರೇಷ್ಮೆ ಸೀರೆಗೆ ತಕ್ಕನಾಗಿ ರೇಷ್ಮೆ ಸೀರೆ ಮೇಲೆ ತಲೆ ಮೇಲೆ ಹೊಡೆದಂಗೆ ಇನ್ನೊಂದು ಸೀರೆ ಬಂದುಬಿಟ್ಟಿರುತ್ತೆ. ಅದು 25,000 ಆದರೆ ಇದು 2,500. ಅಂದರೆ ಈ ಪ್ರಕಾರವಾಗಿರ್ತಕ್ಕಂಥದ್ದು. ಆದರೆ ವ್ಯಾಪಾರ ಮಾಡ್ತಿರ್ತಕ್ಕಂಥ ವ್ಯಾಪಾರಸ್ಥರದ್ದು ಒಂದು ಸಮಸ್ಯೆಗಳಾದರೆ, ವ್ಯಾಪಾರಕ್ಕಾಗಿ ಮಾರ್ಕೆಟ್ ತನಕ ಹೋಗಬೇಕಾ ಬಿಡಬೇಕಾ ಅಂತಕ್ಕಂಥ ಚಿಂತನೆ. ಮಾರ್ಕೆಟ್ ತನಕನೂ ಹೋಗೋದು ಬೇಡ, ಎಲ್ಲ ಮನೆಗಳ ಹತ್ರ ಬಂದುಬಿಡುತ್ತೆ. ಈಗ ಪಾರ್ಸಲ್ ಮನೆಗೆ ಬಂದುಬಿಡುತ್ತೆ. ನೀವು ಮೊಬೈಲಲ್ಲಿ ನೋಡಿದ್ರೆ ಸಾಕು, ಪಾರ್ಸಲ್ ಮನೆಗೆ ಬರುತ್ತೆ. ಅಂದರೆ ಎಲ್ಲವೂ ಸಹಿತ ಅಷ್ಟು ವೇಗವಾಗಿ ಬರ್ತಿರ್ತಕ್ಕಂಥದ್ದು. ಏನೇ ಬಂದರೂ ಹಬ್ಬದ ಆಚರಣೆ ಮಾತ್ರ ಹಾಗಾಗಬಾರ್ದು. ಹಬ್ಬದ ಆಚರಣೆಯನ್ನು ಶಾಸ್ತ್ರಬದ್ಧವಾಗಿ ನಿಮ್ಮ ವಾಸ್ತುಗೃಹದಲ್ಲಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು, ಮಾವಿನ ಸೊಪ್ಪು ತೋರಣವನ್ನು, ಹಚ್ಚ ಹಸಿರಿನಂತೆ ವಿಶೇಷವಾಗಿರ್ತಕ್ಕಂಥ ನಾನಾ ಪತ್ರೆಗಳನ್ನು ನೋಡಿ. ಹಿಂದೆ ಹಬ್ಬಗಳು ಬಂದರೆ, ಗೌರಿ ಗಣಪತಿ ಬಂದರೆ ಮನೆಯಲ್ಲಿರ್ತಕ್ಕಂಥ ಪುರುಷರಿಗೂ ಒಂದು ಕೆಲಸ ಕೊಡೋರು ಹೆಣ್ಮಕ್ಳು ತಾಯಂದರು, ಹೋಗಿ ಮೊದಲು ಪತ್ರೆಗಳನ್ನು ತೊಗೊಂಡು ಬನ್ನಿ ಅಂತ. ಬೆಳಗ್ಗೆ ಇನ್ನೇ ನಾಳೆ ಹಬ್ಬ ಆಗಬೇಕು, ಇಲ್ಲ ನಾಳೆ ಆಗಲಿ ಅಥವಾ ಬೆಳಗ್ಗೆ ಆಗಲಿ, ಹೋಗಿ ಎಲ್ಲ ಕಡೆ ಇರ್ತಕ್ಕಂಥ ಪತ್ರೆಗಳನ್ನು, ಮಾಚಿ ಪತ್ರೆ, ಬಿಲ್ವಪತ್ರೆ, ದವನ, ಮರ್ಗ ಮತ್ತು ಗರಿಕೆ ಎಲ್ಲ ಥರ ಪತ್ರೆಗಳನ್ನು ಗೌರಿಗೂ ಬೇಕು, ಗಣಪತಿಗೂ ಬೇಕು. ಹಾಗೆ ಎರಡಕ್ಕೂ ಪ್ರತ್ಯೇಕವಾಗಿ ಪತ್ರೆಗಳನ್ನು ತರಲಿಕ್ಕೆ ಮನೇಲಿರ್ತಕ್ಕಂಥ ಗಂಡಸರಿಗೆ ಕೆಲಸ ಕೊಡೋರು. ಇವತ್ತು ಅದೂ ಕಷ್ಟ ಇಲ್ಲ. ಮಾರ್ಕೆಟ್ಗೆ ಹೋದರೆ ಎಲ್ಲ ಪತ್ರೆಗಳು ರೈನಾಗಿ ಇಟ್ಕೊಂಡಿರ್ತಾರೆ. ಯಾವ ಪತ್ರ ಬೇಕೋ ಒಂದಷ್ಟು ದುಡ್ಡು ಕೊಟ್ಟರೆ ಎಲ್ಲ ಪತ್ರೆಗಳು ಬರುತ್ತೆ. ಅಂದರೆ ಆ ಪತ್ರೆಗಳನ್ನು ತರುವಂತಹದ್ದು ಒಂದು ಕಾಯಕ ಆಗಿತ್ತು. ಜೊತೆಗೆ ಮನೆಯಲ್ಲಿ ಮಾಡುವಂತಹ ಮೋದಕ ಇರಲಿ, ಒಬ್ಬಟ್ಟಾಗಿರಲಿ, ಇವತ್ತು ಒಬ್ಬಟ್ಟು ಸಹಿತ ಮಾರ್ಕೆಟು, ಕಜ್ಜಾಯ ಮಾರ್ಕೆಟು, ಕಡುಬು ಮಾರ್ಕೆಟು, ಮೋದಕ ಮಾರ್ಕೆಟ್, ಎಲ್ಲ ಮಾರ್ಕೆಟೆಲ್ಲ ಸಿಗುತ್ತೆ. ಹಾಗಂತ ಸಿಕ್ಕಿರೋದನ್ನು ತೊಗೊಂಬಂದು ನೈವೇದ್ಯ ಮಾಡ್ಬೋದಾ? ಇದು ನನ್ನ ಕಾರ್ಯಕ್ರಮದಲ್ಲಿ ಪದೇ ಪದೇ ಹೇಳ್ತಾನೆ ಇದ್ದೇನೆ. ಸಾಧ್ಯವಾದಷ್ಟು ದೇವರ ನೈವೇದ್ಯಕ್ಕಾದರೂ ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಮ್ಮ ಕೈಯಿಂದ ಶಾಸ್ತ್ರಬದ್ಧವಾಗಿ ಒಂದಷ್ಟು ಮಡಿಯನ್ನು ಉಟ್ಟು ದೇವರ ನೈವೇದ್ಯಕ್ಕಾದರೂ ನೀವು ಮನೇಲಿ ಹೆಣ್ಮಕ್ಳು ಮಾಡಿರಿ. ಹೆಣ್ಣುಮಕ್ಕಳು ನೀವು ಮನೆಯಲ್ಲಿದ್ದ ಕನಿಷ್ಠ ಪಕ್ಷ ದೇವರ ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿರಿ. ಇನ್ನು ಮನೆಗಿರ್ತಕ್ಕಂಥವ್ರು ಎಲ್ಲರಿಗೂ ಬಡಿಸ್ಬೇಕಲ್ಲ, ಎಲ್ಲರಿಗೂ ತರಬೇಕಲ್ಲ. ಆ ಎಲ್ಲರಿಗೂ ತರುವಂಥ ಸಿಹಿ ಪದಾರ್ಥ ಬೇಕಾದ್ರೆ ನಿಮ್ಮ ಕೈಲಾಗದಿದ್ರೆ ಹೊರಗಡೆ ತೊಗೊಂಡು ಬನ್ನಿ. ಆದರೆ ಮನೆಯಲ್ಲಿ ದೇವ್ರಿಗೆ ಮಾತ್ರ ಶಾಸ್ತ್ರಬದ್ಧವಾಗಿ, ಸಂಪ್ರದಾಯಬದ್ಧವಾಗಿ ಮನೆಯಲ್ಲಿ ಅಡಿಗೆ ಮನೆಯನ್ನು ಶುದ್ಧಿ ಮಾಡಿಕೊಂಡು ಲಕ್ಷಣವಾಗಿ ಮನೆಯಲ್ಲಿ ಮಾಡುವಂಥ ಪದಾರ್ಥಗಳಿಗೆ ಎಷ್ಟು ಬೆಲೆ ಇರುತ್ತೆ, ಅದೆಷ್ಟು ಚಿಕ್ಕದಾಗಿ ಚೊಕ್ಕಟವಾಗಿ ಮಾಡಿ, ಅದು ರುಚಿ ಬೇರೆ. ಜೊತೆಗೆ ನಾವು ಏನು ಮಾಡ್ತೀವೋ ನಮ್ಮ ದೇಹವನ್ನು ದಂಡಿಸಿ ನಾವು ಸೇವೆ ಮಾಡಿದಾಗ ಅದ್ರ ಫಲ ಸಿಗ್ತಕ್ಕಂಥದ್ದು ಬೇರೆ. ಇದು ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ. ಒಂದು ದೇವಸ್ಥಾನಕ್ಕೆ ಹೋಗಿ ಸುಮ್ಮನೆ ಕೈ ಆಡಿಸ್ಕೊಂಡು ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬರ್ತೀವಿ ಅಂದರೆ ಅಲ್ಲ ಅದು. ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಆದ ಮೇಲೆ ಆ ದೇವಸ್ಥಾನದ ಆವರಣವನ್ನು ಸ್ವಲ್ಪ ಶುಚಿ ಮಾಡಬೇಕು, ಶುದ್ಧಿ ಮಾಡಬೇಕು. ಅಥವಾ ಯಾರಾದರೂ ಅಲ್ಲಿ ತಪ್ಪು ಮಾಡ್ತಿದ್ರೆ, ಯಾರಾದರೂ ಅಲ್ಲಿ ಗಲೀಜಿದ್ರೆ, ಯಾರಾದರೂ ಅರಿಶಿನ ಕುಂಕುಮ ಬಾಳೆಹಣ್ಣು ತಿಂದು ಅಲ್ಲೇ ಹಾಕೋದು ಅಂಥದ್ದು ಮಾಡ್ರೆ ಅವ್ರಿಗೆ ಹೇಳಬೇಕು, ಹಂಗೆಲ್ಲ ಮಾಡಬೇಡಿ, ಇದು ದೇವಸ್ಥಾನ ಸಾರ್ವಜನಿಕರದು, ಇಲ್ಲಿ ನಾವು ಶುದ್ಧಿಯಾಗಿ ಇಟ್ಕೊಳ್ಬೇಕು. ನಮ್ಮ ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನಕ್ಕೆ ಪಾವಿತ್ರ್ಯತೆ ಇದೆ ಅಂತ. ದೇವಸ್ಥಾನದ ಬಗ್ಗೆನೂ ಕಾಳಜಿ ಇರಬೇಕು. ನಿಮ್ಮ ಮನೆಗಳಲ್ಲಿ ದೇವರು ಕೂಡಿಸುವಂಥ ಸಾನ್ನಿಧ್ಯ, ಎಲ್ಲಿ ಗೌರಿ ಗಣಪತಿನ ಕೂಡಿಸ್ತಿರಲ್ಲ ಅಲ್ಲಿ ಕಳಶಕ್ಕೆ ವಸ್ತ್ರವನ್ನು ಉಡಿಸಿ ಆ ಮಂಟಪವನ್ನು ತಯಾರು ಮಾಡಿ ಅದಕ್ಕೆ ಬಾಳೆಕಂದು, ಮಾವಿನ ಸೊಪ್ಪು, ನಾನಾ ಪತ್ರೆಗಳು, ಜೊತೆಗೆ ಪೂಜೆಗೆ ಬೇಕಾಗಿರೋ ಎಲ್ಲ ಪದಾರ್ಥಗಳು. ಇನ್ನು ಈಗ ಮರದ ಬಾಗಿನ, ಗೌರಿ ಪೂಜೆ ಅಂದರೆ ಪ್ರಮುಖವಾಗಿ ಮರದ ಬಾಗಿನೇ. ಆ ಮರದ ಬಾಗಿನವನ್ನು ದೇವರ ಹತ್ರ ಇಟ್ಟು ಗೌರಿ ಪೂಜೆಯನ್ನು ಮಾಡಿ ಸುಮಂಗಲೆಯರಿಗೆ ನೀವು ಮರದ ಬಾಗಿನವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು. ನೋಡಿ, ಆ ಬಿದಿರು ಮರಕ್ಕೆ ಎಂಥ ಶಕ್ತಿ ಇದೆ. ಬಿದಿರು, ಆ ಬಿದಿರ ಮರಕ್ಕೆ, ಆ ಬಿದಿರಲ್ಲಿ ಮಾಡಿರ್ತಕ್ಕಂಥದ್ದೇ ಮರ ಆಗಿರಬೇಕು. ಇವತ್ತು ಆ ಮರಕ್ಕೆ ಇನ್ನೇ ಸದ್ಯ ಅದೊಂದಕ್ಕೆ ಮಾತ್ರ ಆಲ್ಟ್ರೇಷನ್ ಬಂದಿಲ್ಲ, ಇನ್ನೆಲ್ಲಕ್ಕೂ ಬಂದುಬಿಟ್ಟಿದೆ. ಆದರೆ ಬಿದಿರ ಮರಕ್ಕೆ ಮಾತ್ರ, ಬಿದಿರಿನ ಒಂದು ಬುಟ್ಟಿನೋ ಬಿದಿರಿನ ಮರ ಅಂತಿದೆಯಲ್ಲ, ಅದೇ ಶಾಸ್ತ್ರ. ಒಂದೊಂದು ಕಾಲಕ್ಕೆ ಒಂದೊಂದು ಪೂಜನೀಯವಾದಂಥ ಅರ್ಹತೆಯನ್ನು ಪಡೆಯುತ್ತೆ. ಬೇರೆ ಕಾಲದಲ್ಲಿ ಅದನ್ನು ಪೂಜಿಸ್ತಿದ್ರು, ಆಯಾ ಕಾಲದಲ್ಲಿ ಅದಕ್ಕೊಂದು ಪೂಜೆ ಇದೆ, ಅದಕ್ಕೊಂದು ಧರ್ಮ ಇದೆ. ಹಾಗಾಗಿ ಬಿದಿರಿನಿಂದ ಬಂದಿರತಕ್ಕಂಥ ಬಿದಿರಿನ ಮರದ ಬಾಗನ, ಆ ಮರವನ್ನು ತಂದು ಅದರಲ್ಲಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳೆಲ್ಲವನ್ನು ತುಂಬಿ
ಬೇಕಾಗಿರ್ತಕ್ಕಂಥ ಸೈನ್ ಪಾಕನೋ ಅಥವಾ ಒಂದು ಒಳಗೆ ಅಕ್ಕಿ ಬೇಳೆ ಬೆಲ್ಲ ಹುಣಸೆಹಣ್ಣು ಪ್ರತಿಯೊಂದು ಸಹಿತ ಹಾಕಿ ಅದರೊಳಗಿರ್ತಕ್ಕಂಥ ಒಂದಷ್ಟು 5 ಥರ ಹಣ್ಣುಗಳು, ಒಂದು ವಸ್ತ್ರ, ಸೀರೆ, ಕುಬ್ಸದ ಕಡೆ ನಿಮ್ಮ ಶಕ್ತಿ ಇದ್ದರೆ ಇಲ್ಲ ಒಂದಷ್ಟು ಬ್ಲೌಸ್ ಪೀಸು, ಬಳೆ ಬಿಚ್ಚಾಲೆ ಸಾಮಗ್ರಿಗಳು ಎಲ್ಲವನ್ನು ಇಟ್ಟು ಮನೆಯಲ್ಲಿ ಗೌರಿಗೆ ಸಮರ್ಪಣೆ ಮಾಡಿ ಅದನ್ನೊಬ್ಬ ಹಿರಿಯ ಮುತ್ತೈದೆ ಕೊಡಬೇಕು. ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಮುತ್ತೈದರು ಇರ್ತಾರಲ್ಲ ಅಂಥವ್ರನ್ನೇ ಕರ್ಕೊಂಡು ಬನ್ನಿ. ಅವ್ರನ್ನ ಕರ್ಕೊಂಬಂದು ಅವರಿಗೆ ಅವ್ರ ಕಾಲು ತೊಳೆದು ಪಾದಗಳಿಗೆ ಮತ್ತು ಗಲ್ಲಕ್ಕೆ ಮತ್ತು ಕೈಗಳಿಗೆ ಅರಿಶಿಣವನ್ನು ಹಚ್ಚಿ, ಅವರು ಅರಿಶಿಣ ಹಚ್ಚಬೇಕಾದ್ರೆ ಹಚ್ಚಿಸ್ಕೊಳ್ಳುವಾಗ ಆನಂದವಾಗಿ ಹಚ್ಚಿಸ್ಕೊಳ್ತಾರೆ. ಇವತ್ತಿನ ಹೆಣ್ಣುಮಕ್ಳಿಗೆ ಒಂದು ಚೂರು ಅರಿಶಿಣ ಹಚ್ಚೋ ಅಯ್ಯೋ ಸೀರೆ ಗಲೀಜಾಗುತ್ತೆ, ಅಯ್ಯೋ ಟರ್ಮರಿಕ್ ಅಲ್ವಾ ಚರ್ಮಕ್ಕೆ ಏನಾದ್ರು ತೊಂದರೆ ಆಗ್ಬೋದೇನೋ. ಟರ್ಮರಿಕ್ಕಿಂದ ಆ ಅರಿಶಿಣದಿಂದ ಚರ್ಮ ಶುದ್ಧಿ ಆಗುತ್ತೆ, ಚರ್ಮದಲ್ಲಿರೋ ಸಮಸ್ಯೆ ದೂರ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅಯ್ಯೋ ಅರಿಶಿಣ ಹಚ್ಬಿಟ್ರೆ ಇದೆಲ್ಲ ಗಲೀಜು ಥರ ಕಾಣುತ್ತೇನೋ, ಸುಮ್ಮನೆ ಸ್ವಲ್ಪ ಹಚ್ಚಿ. ಈ ಪ್ರಕಾರ ಆಗೋಗಿದ್ರೆ ಹೆಣ್ಣುಮಕ್ಕಳು. ಯಾರ ಕುಟುಂಬದಲ್ಲಿ ಯಾರ ಮನೆಯಲ್ಲಿ ಅರಿಶಿಣವನ್ನು ಯಥೇಚ್ಛವಾದಂಥ ರೀತಿ ಬಳಸ್ತಾರೆ, ಅದರಲ್ಲೂ ಹೆಣ್ಣು ಮಕ್ಕಳು ಅರಿಶಿಣ ಬಳಸೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮುಖ್ಯವಾಗಿ ಆರೋಗ್ಯಕ್ಕೋಸ್ಕರನೇ ಅರಿಶಿಣ ಇರತಕ್ಕಂತಹದ್ದು. ಅದು ಸಂಪ್ರದಾಯಬದ್ಧವಾಗಿ ಶಾಸ್ತ್ರ ಇದೆ, ಆಗಮಶಾಸ್ತ್ರ ಇದೆ ಮತ್ತು ಧರ್ಮಶಾಸ್ತ್ರ ಇದೆ. ಅದರಲ್ಲಿ ಆಯುರ್ವೇದಿಕಲ್ಲೂ ಬೇಕು ಮತ್ತು ಶಾಸ್ತ್ರಬದ್ಧವಾಗಬೇಕು ಅರಿಶಿಣ. ಹೀಗೆ ಒಂದು ಪೂಜೆ ಹಿಂದೆ ಸೈಂಟಿಫಿಕ್ ರೀಸನ್ಸ್ ಇರುತ್ತೆ ಮತ್ತು ಧರ್ಮಶಾಸ್ತ್ರ ಇರುತ್ತೆ, ಬೇಕಾಗಿರುವ ಮಾಹಿತಿ ಇರುತ್ತೆ, ಎಲ್ಲವನ್ನೂ ತಿಳ್ಕೊಳ್ಬೇಕಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳಂತ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಶುಕ್ರವಾರ ಯಾವೆಲ್ಲ ರೀತಿ ಪೂಜಾನುಷ್ಠಾನಗಳನ್ನು ನೆರವೇರಿಸಬೇಕು, ಇನ್ನು ಗೌರಿ ಹಬ್ಬಕ್ಕೆ ಹೆಣ್ಮಕ್ಳು ಯಾವ ರೀತಿ ತಯಾರಾಗಬೇಕು, ಯಾವ ರೀತಿ ಪೂಜಾನುಷ್ಠಾನಗಳನ್ನು ನೆರವೇರಿಸಬೇಕು, ಮತ್ತು ಅರಿಶಿನ ಮತ್ತು ಕುಂಕುಮ, ಅರಿಶಿನವನ್ನು ಹಚ್ಕೊಳ್ತಕ್ಕಂಥದ್ದಾಗಲಿ, ಅದರಿಂದ ಇರತಕ್ಕಂಥ ಅದರ ಒಂದು ವೈಶಿಷ್ಟ್ಯತೆಗಳನ್ನು ತಿಳಿಸ್ತಕ್ಕಂಥದ್ದಾಗಲಿ, ಇದೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ರು. ಅದರ ಜೊತೆಗೆ ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ನಾನು ಈ ಪ್ರಕಾರ ಪಂಚಾಂಗನ ಕೈಲಿಟ್ಕೊಂಡು ದೇವರ ಪ್ರಾರ್ಥನೆ ಪ್ರಾರಂಭಿಸಿದ್ರೆ, ನಿನ್ನೆ ಒಂದಷ್ಟು ಜನ ಬಂದಿದ್ರು ಹೆಣ್ಮಕ್ಳು, ಅವ್ರ ಮನೆಯಲ್ಲೇ ಒಂದಿಬ್ಬರು ಅಕ್ಕಂಗಿರಿದ್ದಾರಂತೆ, ಅವರು ಬೆಡ್ಸ್ ಕಟ್ಕೊಳ್ತಾರಂತೆ. ಈಗ ಇಮ್ಮಿಡಿಯೇಟಾಗಿ ರಾಶಿಫಲ ಹೇಳ್ತಾರೆ, ಇಲ್ಲ ಅಂದರೆ ಬೇರೇನೋ ಹೇಳ್ತಾ ಕೂತ್ಕೋತಾರೆ. ಅದು 150 ರೂಪಾಯಿಗೆ ಅವ್ರ ಅಮ್ಮನಿಗೆ ಟ್ಯಾಕ್ಸ್ ಹಾಕ್ಬಿಟ್ಟು ಆ ದುಡ್ಡು ಕಿತ್ಕೊಂಡು ಬೆಡ್ಸ್ ಕಟ್ಟದಂತೆ. ಅಯ್ಯೋ, ಅವ್ರ ಮನೆಗಿದ್ದಾಗೆಲ್ಲ ಈ ಥರ. ನಿನ್ನೆ ಅವ್ರು ಹೇಳ್ತಾ ಇರೋ ಮಾತು ಕೇಳಿ ನನಗೆ ಒಂಥರ ನಗು ಬಂತು. ಅಯ್ಯೋ, ನನಗೆ ಈ ಕ್ಷಣಕ್ಕೆ ಅದಕ್ಕೆ ಜ್ಞಾಪಕ ಬಂತು, ಈಗ ಇಬ್ಬರನಲ್ಲಿ ಯಾರನ್ನ ಗೆಲ್ಲಿಸ್ಲಿ ನಾನು ಅಂತ. ಪಂಚಾಂಗ ಕೈಲಿಡ್ಕೊಂಡು ಪಂಚಾಂಗವನ್ನು ಹೇಳ್ದೆ. ಅದ್ರ ಬಿಟ್ಟು ಬೇರೆಲ್ಲ ವಿಚಾರಗಳನ್ನ ಹೇಳ್ತಾ ಮುಂದೆ ನಡೀತಾರೆ. ಈಗ ನೋಡು, ಪಂಚಾಂಗ ಓಪನ್ ಮಾಡಲ್ಲ, ಈಗ ಸುಮ್ಮನೆ ಪಂಚಾಂಗ ಕೈಲಿಟ್ಕೊಂಡಿದ್ದಾರೆ ಅಂತ ಒಬ್ಬರು ಬೆಡ್ಸ್ ಕಟ್ಕೊಳ್ಳೋದು, ಇನ್ನೊಬ್ರು ಇಲ್ಲ ಈಗ ಹೇಳ್ತಾರೆ ಅಂತ ಅನ್ನೋದು. ಎಷ್ಟೋ ಸತಿ ಹೇಳ್ತಾರೆ ಅನ್ನೋದು ಸೋತ್ ಬಿಟ್ಟಿದ್ದಾರೆ. ಅದಕ್ಕೆ ನನಗೆ ಒಳ್ಳೆ ದುಡ್ಡು ಬರ್ತಾರೆ, ಮಮ್ಮನಿಗೆ ಟ್ಯಾಕ್ಸ್ ಹಾಕೋದು, ನಾವು ದುಡ್ಡು ಮಾಡ್ಕೊಳ್ಳೋದು. ನಮ್ಮನೇಲಿ ಇಬ್ರು ಹೆಣ್ಮಕ್ಳು ಇದನ್ನೇ ಮಾಡ್ತಾರೆ ಗುರುಗಳೇ ಅಂತ ನನ್ನೇ ಹೇಳಿದ್ರು. ಈಗ ಕ್ಷಣಕ್ಕೆ ನಾನು ಕೊಡ್ಬೇಕು ನೋಡಿ ನನಗೆ ಈ ಕ್ಷಣಕ್ಕೆ ಅದೇ ಆಲೋಚನೆ ಬಂತು, ನಾನು ಈಗ ಯಾರ ಪರ ನಿಂತ್ಕೊಳ್ಳಿ ಅಂತ. ಆದರೂ ಗೊತ್ತಿಲ್ಲ, ಪಂಚಾಂಗ ಕೈಯಲ್ಲಿ ಬಂದ್ಮೇಲೆ ನೋಡಿ ಇದ್ರ ಮೇಲೂ ಬೆಡ್ಸ್ ಕಟ್ಟೋರು ಇದ್ದಾರೆ ಅಂದ್ರೆ ಭಗವತಿ, ಇವತ್ತು ಯಾರು ಬೆಡ್ಸ್ ಕಟ್ಟೋರು ಯಾರಾದ್ರೂ ಗೆಲ್ಲಿ, ಆದ್ರೆ ಪಂಚಾಂಗ ಮಾತ್ರ ಓದ್ಬಿಡ್ತೇನೆ. ಹಂಗಂದ್ರೆ ಭಾನುವಾರದ ಕಾರ್ಯಕ್ರಮಕ್ಕೆ ಹಿಂಗೆ ನಂಗೆ ಗುರುಗಳೇ. ಹೌದು, ಹಾಗೆ ಸರಿ ಹಿಂಗೆ ತಿರುಗುತ್ತೆ ನೋಡಿ, ಹಿಂಗೆ ತಿರುಗುತ್ತೆ ಅನ್ನೋದು ಬೆಡ್ ಕಟ್ಟಕ್ಕೆ ಶುರು ಮಾಡ್ಬಿಟ್ರಿ. ಹೌದು ಹೌದು. ಭಗವತಿ ಶ್ರೀಮದ್ ಮಹಾಲಲಿತಾಂಬಿಕಾಯ ನಮಃ. ಲಲಿತಾ ರಾಜರಾಜೇಶ್ವರಿ ನಮಃ, ಚಕ್ರೇಶ್ವರಿ ನಮಃ, ಲಲಿತಾಂಬಿಕಾಯ ನಮಃ, ನಿತ್ಯಕ್ಲಿನ್ನಾಯ ನಮಃ, ನಿರುಪಮಾಯ ನಮಃ, ನಿರ್ವಾಣ ಗುಣಶಾಯಿನಿ ನಮಃ. ಭಗವತಿ ಶ್ರೀಮದ್ ಮಹಾ ಸಾಮ್ರಾಜ್ಯದಾಯಿನಿ ನಮಃ. ಅವ್ರು ಹೇಳೋ ಮಾತೆ ಪ್ರತಿ ಸತಿ ಜ್ಞಾಪಕ ಬರುತ್ತೆ. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 15/9/2023 ಶುಕ್ರವಾರ, ಪ್ರತಿಪತ್ ಉತ್ತರ ನಕ್ಷತ್ರ. ಇವತ್ತು ಬಹಳ ವಿಶೇಷವಾಗಿದೆ ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರ ಅಂದರೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಭಾದ್ರಪದ ಮಾಸ ಬಂತು ಅಂದರೆ ಎಲ್ಲರಿಗೂ ಒಂಥರ ಸಡಗರ ಸಂಭ್ರಮ ಇರುತ್ತೆ. ಸಡಗರ ಸಂಭ್ರಮ ಎಂಬತಕ್ಕಂಥದ್ದು ಬರೀ ಹೆಣ್ಣುಮಕ್ಕಳಿಗೆ ಮಾತ್ರ ಅಲ್ಲ, ಗಂಡು ಮಕ್ಕಳಿಗೂ ಇರುತ್ತೆ. ಹೆಣ್ಣುಮಕ್ಕಳು ಗೌರಿ ಪೂಜೆಯನ್ನು ಮಾಡೋದು, ಅಪ್ಪ ಇದ್ದರೆ ಅಪ್ಪರಿಗೆ ಟ್ಯಾಕ್ಸ್ ಹಾಕು, ಇಲ್ಲ ಮಾವ ಇದ್ದರೆ ಮಾವನಿಗೆ ಟ್ಯಾಕ್ಸ್ ಹಾಕು, ಯಜಮಾನರಿಗಂತೂ ರೆಗ್ಯುಲರ್ ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ.
ಏನೇ ಆದರೂ ಹೆಣ್ಣು ಮಕ್ಕಳಿಗೆ 4-6 ಕಡೆಯಿಂದ ಅವರಿಗೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡ್ಕೊಳ್ತಾರೆ, ಬಿಡೋದಿಲ್ಲ. ಮನೆಗೊಬ್ಬಳು ಹೆಣ್ಣುಮಗಳಿದ್ದರೆ ಅದರ ಆನಂದವೂ ಹಾಗೇ ಇರುತ್ತೆ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ನಮ್ಮ ಶಕ್ತಿಯಾನುಸಾರ ಒಂದು ಸೀರೆಯೋ, ಕುಪ್ಸದ ಕಣವೋ ಅಥವಾ ಅವರ ಅಲಂಕಾರ ಸಾಮಗ್ರಿಗಳು ಯಾವುದೋ ಒಂದು ಏನಿಲ್ಲ ಅಂದರೆ ಆ ನೈಲ್ ಪಾಲಿಶು ಅದನ್ನಾದರೂ ಬಿಡೋದಿಲ್ಲ, ಅದಕ್ಕೂ ಒಂದು ಟ್ಯಾಕ್ಸ್ ಹಾಕ್ತಾರೆ. ಇನ್ನು ಲಿಫ್ಟಿಕ್ ಅಂತೂ ಮಾತಾಡೋಂಗೇ ಇಲ್ಲ, ಮನೆಗಳಲ್ಲಿ ಒಂದು 20-25 ಇಟ್ಕೊಂಡೇ ಇರ್ತಾರೆ. ಹಾಗೆ ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸೌಂದರ್ಯವರ್ಧಕ ಹಿಂದೆಲ್ಲ ಇರಲಿಲ್ಲ. ಇದು ಹಿಂದೆ ಗಂಗಚಂದ್ರ ಇತ್ತು, ಕುಂಕುಮ ಇತ್ತು, ಲಕ್ಷಣವಾದಂಥ ಒಳ್ಳೆ ಕಸ್ತೂರಿ ಅರಿಶಿಣ ಅಂತಿತ್ತು. ಈ ತರಹ ಅರಿಶಿಣಕ್ಕೆ ಕೇದಿಗೆ ಅರಿಶಿಣ, ಕೇದಿಗೆ ಕುಂಕುಮ, ಈ ಪ್ರಕಾರವಾಗಿರ್ತಕ್ಕಂಥ ಅರಿಶಿಣ ಕುಂಕುಮ ಹಿಂದಿತ್ತು. ಆದರೆ ಇವತ್ತು ಬಣ್ಣಗಳ ಆಟ ಜೊತೆಗೆ ನೈಲ್ ಪಾಲಿಶು ಮತ್ತು ಲಿಫ್ಟಿಕ್ಕು ಮತ್ತು ಇನ್ನೂ ಏನೇನೆಲ್ಲ ಬಂದಿದೆಯಲ್ಲ ಅವೆಲ್ಲ ಇವತ್ತಿನ ಒಂದು ಪರಿಸ್ಥಿತಿಗೆ. ಆದರೆ ಸಣ್ಣ ಮಕ್ಕಳಿಗೂ ಸಹಿತ ಮರದ ಭಾಗದಲ್ಲಿ ಪುಟ್ಟ ಮಕ್ಕಳು, ಹೆಣ್ಣು ಮಕ್ಕಳು ಇರ್ತಾರಲ್ಲ, ಕನ್ಯಾ ಮುತ್ತೈದೆಯರು ಅಂತಾರೆ, ಅಂತಹ ಮುತ್ತೈದೆಯರನ್ನ, ಅಂತಹ ಪುಟ್ಟ ಮಕ್ಕಳನ್ನು ಮನೆಗೆ ಕರೆದು ಗೌರಿ ಬಾಗನವನ್ನು ಕೊಡುವಂಥ ಕ್ರಮ ಇದೆಯಲ್ಲ, ಆಯಾ ವಯಸ್ಸಿನ ಮಕ್ಕಳಿಗೆ ಅವ್ರವ್ರ ಕೈಲೇ ಬಾಗನವನ್ನು ಕೊಡಿಸ್ತಾರೆ. ಈಗ ಮುತ್ತೈದೆಯರು, ಹಿರಿಯರು ಮನೇಲಿದ್ದಾಗ ಅಥವಾ ಮನೆ ಕರೆದಾಗ ಅವರಿಗೆ ಒಂದು ಮರದ ಭಾಗದಲ್ಲಿ ಹಾಕೋ ವಸ್ತ್ರಗಳೇನು, ಸೀರೆ, ಕುಪ್ಸದ ಕಣ, ಹಣ್ಣುಗಳು ಮತ್ತು ಬಳೆ, ಬಿಚ್ಚಾಲೆ ಇಷ್ಟೆಲ್ಲ ಹಾಕ್ತಾರೆ. ಅದೇ ಪುಟ್ಟ ಮಕ್ಕಳಿಗೆ ಅವ್ರಿಗೆ ಲಿಫ್ಟಿಕ್ಕು ಮತ್ತು ಹೇರ್ ಬ್ಯಾಂಡ್, ಈಗೆಲ್ಲ ತಲೆ ಹೇರ್ ಬ್ಯಾಂಡ್. ಮದುವೆ ಆಗಿಲ್ಲದೆ ಇರೋರಿಗೆ ಮೇಕಪ್ ಐಟಮ್ಸ್ ಕೊಡ್ತಾರೆ ಗುರುಗಳೇ, ಮದುವೆ ಆಗಿರೋರಿಗೆ ಅಂದರೆ ಹಾಗಲ್ಲ. ಒಬ್ಬ ಸಣ್ಣ ಮಕ್ಕಳಿಗೆ ಅವ್ರಿಗೇನು ಬೇಕು ಅದನ್ನು ಕೊಡ್ತಾರೆ. ಹಾಗೆ ಸಣ್ಣ ಮಕ್ಕಳಿಗೆ ತಗೊಂಡು ಸೀರೆ ಏನು ಕೊಡ್ತಾರೆ, ಅದು ನಿಜ. ಆದ್ರೆ ಆ ಮಕ್ಕಳು ಖುಷಿ ಪಡಬೇಕು. ಆ ಮರದ ಭಾಗನ ಮುಚ್ಚಿರ್ತಾರಲ್ಲ, ಹಿಂಗ್ ಓಪನ್ ಮಾಡಿದ ತಕ್ಷಣ ಅದು ನೋಡಿದ ಆ ಮೊದಲನೇ ಕ್ಷಣ ಅವ್ರ ಮುಖದಲ್ಲಿ ಆ ಭಾವನೆಗಳು ಬರುತ್ತೆ, ಆನಂದ ಬರುತ್ತೆ. ಆ ಆನಂದ, ಆ ಸ್ಮೈಲಿಂಗ್ ಇರುತ್ತಲ್ಲ, ಅದು ತಾಯಿ ಸಂಪನ್ನಳಾದ್ಲು ಅಂತಕ್ಕಂಥದ್ದು ಒಂದಷ್ಟು ಜನದ ಪದ್ಧತಿ, ಅದು ಮನಸ್ಸಲ್ಲಿರುವಂಥದ್ದು. ಹಾಗೆ ಗೌರಿ ಭಾಗನದ ಹಿಂದೆ ಅಷ್ಟು ರಹಸ್ಯಗಳು ಅಡಗಿದೆ. ಒಳ್ಳೇದಾಗ್ಲಿ, ವಿಚಾರ ಸಾಕಷ್ಟು ಇದೆ, ಕೂತ್ಕೊಳ್ಳಿ, ಮಾತಾಡ್ತಾ ಹೋಗೋಣ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗೌರಿ ಭಾಗಿನದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ತಾ ಇದ್ರು. ಅದನ್ನು ಮತ್ತೆ ಮುಂದುವರಿಸೋಣ ಬನ್ನಿ ಗುರುಗಳೇ. ಅದ್ರ ಬಗ್ಗೆ ತಿಳಿಸ್ತಾ ಇದ್ರಿ, ಅದರ ವೈಶಿಷ್ಟ್ಯತೆಗಳ ಬಗ್ಗೆ ತಿಳಿಸ್ತಾ ಇದ್ರಿ ಗುರುಗಳೇ. ಖಂಡಿತ. ಅದಕ್ಕೋಸ್ಕರ ಮರದ ಭಾಗನ ಎಂಬತಕ್ಕಂಥದ್ದು ಅಷ್ಟು ವಿಶೇಷವಾಗಿರುತ್ತೆ. ಎಲ್ಲೆಲ್ಲಿ ಗೌರಿಯ ಸಾನ್ನಿಧ್ಯ ಇರುತ್ತೆ, ಎಲ್ಲೆಲ್ಲಿ ದೇವಾಲಯ ಇರುತ್ತೆ, ಅಥವಾ ಕೆಲವೊಬ್ಬರಿಗೆ ಗೌರಿ ಹಬ್ಬದ ಆಚರಣೆ ಹೇಗಪ್ಪ ಅಂದರೆ, ಮನೆಯಲ್ಲಿ ಗೌರಿ ಹಬ್ಬದ ಆಚರಣೆ ಇರೋದಿಲ್ಲ, ಯಾರ ಮನೆ ಗೌರಿ ಕೂಡಿಸ್ತಾರಲ್ಲ ಅಲ್ಲಿಗೆ ಹೋಗಿ ಬರುವ ಪದ್ಧತಿ ಇರುತ್ತೆ. ನೋಡಿ, ಗಣಪತಿನ ಯಾರು ಬೇಕಾದ್ರೂ ಇಟ್ಟು ಪೂಜಿಸಬಹುದು, ಆದರೆ ಗೌರಿ ಹಾಗಲ್ಲ. ಗೌರಿ ಹಬ್ಬದ ಆಚರಣೆ ಹೇಗಪ್ಪ ಅಂದರೆ, ಗೌರಿಯನ್ನು ಯಾರ ಮನೆಗೆ ಕೂಡಿಸಿರ್ತಾರೆ ಅವ್ರ ಮನೆಗೆ ಹೋಗಿ ಲಕ್ಷ್ಮಣ ಪೂಜೆ ಮಾಡ್ಕೊಂಡು ಬರಬೇಕಾಗತ್ತೆ, ವ್ರತಕ್ಕೆ ಅಲ್ಲಿ ಪಾಲ್ಗೊಳ್ಬೇಕಾಗತ್ತೆ, ಅಲ್ಲಿ ಕಟ್ಟುವಂತಹ ದಾರ ಹಾಗೆ ಅದನ್ನು ಮುಂದುವರಿಸ್ಕೊಳ್ಬೇಕಾಗತ್ತೆ. ನವರಾತ್ರಿಯಲ್ಲೂ ಸಹಿತ ಈ ಗೌರಿ ಗಣಪತಿಯ ಆಚರಣೆ ಅಲ್ಲಿವರೆಗೂ ನಡೆಸ್ಕೊಂಡು ಹೋಗ್ತಾರೆ. ಏನೇ ಆದರೂ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥದ್ದು ಪ್ರಮುಖವಾದಂಥದ್ದು, ಮೂಲವಾಗಿರ್ತಕ್ಕಂಥದ್ದೇ ಗೌರಿ ಗಣಪತಿ. ಗೌರಿ ತನ್ನ ತವರಿಗೆ ಬರುವಂಥ ರೀತಿ ಬರ್ತಾಳಂತೆ ತಾಯಿ. ತವರು ಮನೆಗೆ ಬರಲಿಕ್ಕಾಗಿ ಶಿವನ ಹತ್ರ ಅಪ್ಪಣೆ ಪಡೆದು, ಶಿವನ ಅರ್ಧಾಂಗಿ ಆದಂಥ ಗೌರಿ ಶಿವನ ಅಪ್ಪಣೆ ಪಡೆದು ತಾನು ತವರಿಗೆ ಬರ್ತಾಳೆ. ತವರಿಗೆ ಬಂದಾಗ, ಭೂಮಂಡಲಕ್ಕೆ ಬಂದಾಗ ತವರಿಗೆ ಬಂದು ಎಲ್ಲರ ಮನೆಯಲ್ಲೂ ಒಂದು ಹಸನ್ಮುಖಿಯಾಗಿ ನಗನಗ್ತಾ ಇರ್ತಾಳೆ. ಅದಾದ ನಂತರ ಹಿಂದಲೇ ಬಂದ್ಬಿಡ್ತಾನೆ ಗಣಪತಿ ಅಮ್ಮನ ಕರ್ಕೊಂಡು ಹೋಗೋಕ್ಕೆ. ಈ ಸಾರ್ವತ್ರಿಕವಾಗಿ ಈ ಒಂದು ವಿಚಾರ ಅಂತೂ ಇದು ಒಂದು ಕಥೆನೋ ಅಥವಾ ಪುರಾಣವೋ ಏನೋ, ಆದರೆ ಎಲ್ಲರ ಮನೆಗಳಲ್ಲಿ ಇರುವಂಥದ್ದೇ. ಮನೆಯಲ್ಲಿ ಹೆಣ್ಣುಮಕ್ಕಳು ತಾಯಂದ್ರೆ ಏನಾರು ಅಪ್ಪಿತಪ್ಪಿ ತನ್ನ ತವ್ರಿಗೆ ಹೋದರು ಅಂದರೆ, ಇಲ್ಲ ಯಜಮಾನರು ಹೋಗ್ತಾರೆ ಕರ್ಕೊಂಡು ಬರೋಕ್ಕೆ, ಇಲ್ಲ ಅಂದರೆ ಮನೇಲಿ ಮಕ್ಕಳಿದ್ರೆ ಮಕ್ಕಳನ್ನ ಕಳಿಸ್ಬಿಡ್ತಾರೆ, ಹೋಗಿ ನಿಮ್ಮ ಅಮ್ಮನ ಕರ್ಕೊಂಬಂದ್ಬಿಡಪ್ಪ ಅಂತ. ಇಂತಹ ಪರಿಸ್ಥಿತಿ ಎಲ್ಲ ಕಡೆ ಇದೆ. ಅದನ್ನೇ ಅಲ್ಲೂ ನಡೆದದ್ದು ಕೈಲಾಸದಲ್ಲಿ ಸಾಂಬ ಸದಾಶಿವನ್ನ ಪರ್ಮಿಷನ್ ತೊಗೊಂಡು ಒಂದು ದಿವಸ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಬಂದಂಥ ಗೌರಿ ಮನೆಗೆ ಬಂದು ಮನೆಯಲ್ಲಿ ಮಾಡಿರ್ತಕ್ಕಂಥ ತವರಿನ ಒಂದು ಉಡುಗೊರೆ ಮತ್ತು ಖಾದ್ಯಗಳು ಏನಿದೆಯೋ ಆ ಪದಾರ್ಥಗಳು, ಒಬ್ಬಟ್ಟು ಮತ್ತು ಅದೆಲ್ಲವೂ ಶಕ್ತಿಯಾನುಸಾರ ಅಡುಗೆ ಮಾಡಿರ್ತಾರಲ್ಲ ಹೆಣ್ಮಗಳು ಮನೆಗೆ ಬಂದಾಗ, ಮನೆಗೆ ಹೆಣ್ಣುಮಗಳು ಬಂದರೆ ಅದರ ಸಂಭ್ರಮನೇ ಬೇರೆ. ಮದುವೆ ಆಗುವವರೆಗೂ ಮನೆಗಿರುವಂಥ ಹೆಣ್ಣುಮಕ್ಕಳನ್ನು ನೋಡೋ ರೀತಿ ಬೇರೆ. ಮದುವೆ ಆಗಿ ಒಂದು ಸತಿ ಮಾಂಗಲ್ಯಧಾರಣೆ ಆಗಿ ಇನ್ನೊಬ್ಬರ ಮನೆಗೆ ಆ ಸೊತ್ತು ಅದು ಅವ್ರ ಮನೆಯಿಂದ ಬಂದಿರತಕ್ಕಂಥ ಹೆಣ್ಮಗಳು ಅಂದರೆ ಅವಳನ್ನು ನೋಡುವಂಥ ದೃಷ್ಟಿ ಬೇರೆ. ಇದು ಎಲ್ಲರ ಮನೆಯಲ್ಲಿರುವಂಥ ಪದ್ಧತಿ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಇದೆ. ಹೆಣ್ಣು ಮಕ್ಕಳಿಗೆ ಒಂದು ಪೂಜನೀಯವಾದಂಥ ಸ್ಥಳ ಇದೆ, ಒಂದು ಸಾನ್ನಿಧ್ಯ ಇದೆ, ಅದಕ್ಕೆ ಆದಂಥ ಒಂದಷ್ಟು ವರ್ಚಸ್ಸಿದೆ. ಹಾಗೆ ಗೌರಿ ಬಾಗನವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬರ್ತಕ್ಕಂಥ ಹೆಣ್ಣು ಮಕ್ಕಳು, ಆ ಹೆಣ್ಣು ಮಕ್ಕಳು ಮನೆಗೆ ಬಂದಾಗ ಗೌರಿ ಪೂಜೆಯನ್ನು ಮಾಡಿಸಿ, ಗೌರಿ ಪೂಜೆ ಆದ ನಂತರ ಮರದ ಬಾಗನವನ್ನು ಕೊಟ್ಟು, ಆ ಬಾಗನದಲ್ಲಿ ಏನೆಲ್ಲ ಹಾಕಬೇಕೋ ಅದೆಲ್ಲ ಪದಾರ್ಥಗಳನ್ನು ಹಾಕಿ ಅವ್ರನ್ನ ತೃಪ್ತಿಪಡಿಸ್ತಕ್ಕಂಥದ್ದು ಒಂದು ಕ್ರಮ. ಅದಾದ ನಂತರ ಗಣಪತಿ ಹಬ್ಬ. ಈ ಸತಿ ಅಂತೂ ಗೌರಿ ಗಣಪತಿ ಎರಡೂ ಒಟ್ಟಿಗೆ ಆಗಿಬಿಟ್ಟಿದೆ. ಇನ್ನು ಗೌರಿ ಬೆಳಗ್ಗೆ ಬಂದಿರ್ತಾಳೆ, ಹಿಂದಲೇ ಗಣಪತಿ ಬಂದುಬಿಡ್ತಾನೆ ಕರ್ಕೊಂಡು ಹೋಗ್ಲಿಕ್ಕೆ ಅಮ್ಮನ್ನ. ಅಂದರೆ ಒಂದು ದಿವಸಕ್ಕೆ ಗೌರಿ ಗಣಪತಿನಿಟ್ಟು ಪೂಜಿಸಿ ಬಿಡ್ತಕ್ಕಂಥವ್ರಿಗೆ ಈ ಪದ್ಧತಿ. ಅದರಲ್ಲಿ ಗೌರಿನ 3 ದಿವಸ, 5 ದಿವಸ, 9 ದಿವಸ, 16 ದಿವಸ ಇಡುವಂತಹವರು ಇದ್ದಾರೆ. ಏನೇ ಆದರೂ ಗೌರಿ ಗಣಪತಿಯನ್ನು ಮನೆಯಲ್ಲಿಟ್ಟು ನಿತ್ಯ ಆರಾಧನೆ ಮಾಡಬೇಕಾದ್ರೆ ಪ್ರತಿನಿತ್ಯ ಆ ದೇವರಿಗೆ ಅನ್ನ ನೈವೇದ್ಯ ಆಗಬೇಕು. ಮಡಿಯಲ್ಲಿ ಪೂಜಾ ಅನುಷ್ಠಾನ ಆಗಬೇಕು ಅಂತ ಶಾಸ್ತ್ರಗಳಿದೆ.
ಆದರೆ ಅವರವರ ಶಾಸ್ತ್ರ ಮತ್ತು ಅವರವ್ರ ವಂಶ ಪಾರಂಪರಿಕವಾಗಿ ಬಂದಿರುವಂಥ ಪದ್ಧತಿ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗಿ. ಅದಕ್ಕೆ ಹೀಗೆ ಅಂತ ಏನು ಹೇಳಲಿಕ್ಕಾಗೋದಿಲ್ಲ. ಹಾಗೆ ಗೌರಿನ ಗಣಪತಿಯನ್ನು ತರುವಾಗ ಸಾಧ್ಯವಾದಷ್ಟು ಈ ಒಂದು ಪರಿಸರಕ್ಕೆ ಹಾನಿ ಆಗದಂಥ ರೀತಿಯಲ್ಲಿ ನೋಡಿ. ಗೌರಿ ಗಣಪತಿ ವಿಸರ್ಜನಾ ವೇಳೆಯಲ್ಲೂ ಸಹಿತ ಸ್ವಲ್ಪ ಎಚ್ಚರಿಕೆಗಳನ್ನು ವಹಿಸಿ. ಅಂದರೆ ಹಿಂದೆಲ್ಲ ಕೆರೆ ಬಾವಿಗಳು ಬಹಳ ವಿಶೇಷವಾಗಿ ತುಂಬಿತ್ತು. ಮಕ್ಕಳನ್ನು ಗಣಪತಿ ಬಿಡಕ್ಕೆ ಹೋದಾಗ ಎಚ್ಚರಿಕೆ ಬೇಕಾಗಿದ್ದು. ಇವತ್ತೆಲ್ಲ ಆ ಥರ ಪರಿಸ್ಥಿತಿ ಇಲ್ಲ, ಸ್ವಲ್ಪ ಮಟ್ಟಿಗೆ ನೋಡ್ಕೋಬೋದು. ಆದರೂ ಗೌರಿ ಗಣಪತಿಯ ವಿಸರ್ಜನಾ ಕಾಲದಲ್ಲಿ ನಿಮ್ಮ ಮನೆ ಮಕ್ಕಳನ್ನು ಜೋಪಾನವನ್ನು ನೋಡ್ಕೊಳ್ಳಿ. ಆಮೇಲೆ ಈ ಹಳೆಯ ವೈಷಮ್ಯಗಳು ನೋಡಿ, ಗಣಪತಿ ಇಟ್ಟು ಗಣಪತಿ ಬಿಡುವಾಗ ಈ ಹಳೆ ವೈಷಮ್ಯಗಳಿರುತ್ತಲ್ಲ, ಯಾವುದೋ ಗಲಾಟೆ ಅದು ಇದು ಇರುತ್ತಲ್ಲ, ಈ ದುಂಬಿ ಗಲಾಟೆ ಅಂತ ಹೊಡೆದಾಟ ಮಾಡ್ಕೊಳ್ಳೋಂಥದ್ದು, ಏಟು ಮಾಡ್ಕೊಳ್ಳೋಂಥದ್ದು, ನೋವು ಅನುಭವಿಸುವಂಥದ್ದು ಇದೆ. ನಮ್ಮಲ್ಲಿ ದೇವರನ್ನ ಕಳಿಸ್ಕೊಡುವಾಗ, ಗಣಪತಿಯನ್ನು ನೀರು ಬಿಡುವಾಗ ಒಂದಷ್ಟು ಆಟಪಾಠಗಳು ಒಂದಷ್ಟು ಬೇರೆ ಥರನೇ ನಡೆಯುತ್ತೆ. ಅಲ್ಲೂ ಸಹಿತ ಕೆಲವು ಮಾದಕ ವಸ್ತುಗಳನ್ನು ತೆಗೆದುಕೊಂಡು ಆಟ ಆಡುವಂಥ ಹುಡುಗರೂ ಇದ್ದಾರೆ. ಮನೆಯಲ್ಲಿ ತಂದೆ ತಾಯಿ ಬಹಳ ಎಚ್ಚರಿಕೆ ವಹಿಸಿ ಅಂಥವ್ರಿಗೆ ಕಿವಿ ಮಾತು ಹೇಳಿ, ಬುದ್ಧಿ ಹೇಳಿ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿಗಳು ಅದಲ್ಲ. ಆದಷ್ಟು ದೇವರ ಸಾನ್ನಿಧ್ಯ, ದೇವರ ಪೂಜೆ ಥರನೇ ಇರಲಿ. ಇದು ಒಂದು ವರ್ಗ. ಅದೇ ಗೌರಿ ಗಣಪತಿಯನ್ನು, ಅದರಲ್ಲೂ ಗಣಪತಿಯನ್ನು ಕಳಿಸುವಾಗ ಎಷ್ಟೋ ಜನ ಮನೆಗಳಲ್ಲಿ ಕಣ್ಣೀರು ಹಾಕ್ತಾರೆ. ಅದರಲ್ಲೂ ಗಂಡು ಮಕ್ಕಳಿದ್ದಾರಲ್ಲ ನೋಡಿ, ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಯಾಕೆ ಗೌರಿ ದುಃಖ ಅಂತಾರಲ್ಲ, ಹಾಗೆ ಗಂಡು ಮಕ್ಕಳಿಗೆ ಯಾಕೆ ಗೌರಿ ದುಃಖ ಅನ್ನೋ ಥರದಲ್ಲೂ ಬಂದಿರುತ್ತೆ. ಹಾಗೆ ಪರಿಸ್ಥಿತಿ, ಆ ಗಣಪತಿನಿಟ್ಟು ಮನೆಯಲ್ಲಿ ಪೂಜಿಸಿರ್ತಾರೆ. ಮನೆಯಲ್ಲಿ ತಂದೆ ಎಂಥದೇ ಗಣಪತಿ ತಂದರೂ ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಹಠದಿಂದನಾದರೂ ಇನ್ನೊಂದು ಪುಟ್ಟ ಗಣಪತಿಯನ್ನು ತಂದುಕೊಂಡಿರ್ತಾರೆ. ಒಂದು ಕಡೆ ದೊಡ್ಡ ಗಣಪತಿ ಪೂಜೆ, ನೀವೇನಾದರೂ ಮಾಡ್ಕೊಳ್ಳಿ, ನಾನು ಇಲ್ಲಿ ಸಪ್ರೇಟಾಗಿ ಪೂಜೆ ಮಾಡ್ತೀನಿ ಅಂತ ಮಕ್ಕಳು ಒಂದು ಚಿಕ್ಕದಾದಂಥ ಮಂಟಪವನ್ನು ಕಟ್ಕೊಂಡು ಆ ಮಂಟಪದಲ್ಲಿ ಗಣಪತಿಯನ್ನು ಕೂಡಿಸಿ, ಬಹುಶಃ ಎಲ್ಲ ಹಬ್ಬಗಳಿಗಿನ್ನ ವಿಭಿನ್ನ ಹಬ್ಬ ಅಂದರೆ ಗಣಪತಿ ಹಬ್ಬ. ಅದರಲ್ಲೂ ಆ ಗಣಪತಿಯ ಒಂದೊಂದು ಚಿತ್ರಗಳಿದೆಯಲ್ಲ, ಒಂದೊಂದು ವಿಗ್ರಹಗಳು, ಅದು ನೋಡಲಿಕ್ಕೆ ಎರಡು ಕಣ್ಗಳು ಸಾಲದು. ಗಣಪತಿ ತರೋದು ಒಂದಾದರೆ ಆ ಗಣಪತಿಗಳ ವಿಭಿನ್ನವಾಗಿರ್ತಕ್ಕಂಥ ಅಲಂಕಾರಗಳನ್ನು, ಮೂರ್ತಿಗಳನ್ನು ನೋಡಲಿದ್ದು, ಆ ನೋಡುವಂಥದ್ದು ಇನ್ನೊಂದು ಸಂತೋಷ. ನಮ್ಮಲ್ಲಂತೂ ಪ್ರತಿ ವರ್ಷ ನಾವು ಗಣಪತಿ ಹಬ್ಬ ಬಂದರೆ ಈ ಪ್ರಕಾರವಾಗಿ ನಾನಾ ವಿಭಿನ್ನವಾಗಿರ್ತಕ್ಕಂಥ ಗಣಪತಿಗಳನ್ನು ಚಿತ್ರೀಕರಣ ಮಾಡಿ ನಿಮ್ಮ ಮುಂದೆ ತರುವಂಥ ಪ್ರಯತ್ನವನ್ನು ಆಗಿಂದಾಗಲೇ ಮಾಡ್ತಾನೇ ಬಂದಿದ್ದೀವಿ. ಒಂದೊಂದು ಸರ್ತಿ ಹೋದಾಗೂ ಒಂದೊಂದು ವಿಭಿನ್ನ ಗಣಪತಿ. ಅದರಲ್ಲೂ ಆ ಗಣಪತಿಗಳ ಸೈಜ್ ಇದೆಯಲ್ಲ, ಚಿಕ್ಕದು ದೊಡ್ಡದು ಹಬ್ಬ ಹಿಂಗೆ ತಲೆ ಎತ್ತಿ ನೋಡಬೇಕು, ಅಂತಹ ದೊಡ್ಡ ದೊಡ್ಡ ಗಣಪತಿಗಳು. ಬಟ್ ನೀವು ಯಾವುದೇ ಗಣಪತಿ ತಂದರೂ ಒಂದು ಪುಟ್ಟ ಗಣಪತಿ ತರಲೇಬೇಕು, ಅದು ದೃಷ್ಟಿ ಗಣಪತಿ ಅಂತಲೂ ಹೇಳ್ತಾರೆ. ಅಂತಹ ಗಣಪತಿಯನ್ನು ತಂದು ಪೂಜಾ ಅನುಷ್ಠಾನ ಆಗಿ ಅದನ್ನು ನೀರು ವಿಸರ್ಜನೆ ಮಾಡಬೇಕಾದ್ರೆ ಒಂಥರ ಬಾಧೆ ಶುರುವಾಗ್ಬಿಡುತ್ತೆ. ಮನೆಗೊಬ್ಬ ನಮ್ಮವರು ಕುಟುಂಬಕ್ಕೆ ತುಂಬ ಹತ್ತಿರದಲ್ಲಿರೋ ಬಂದಿದ್ದಾರೆ, ಅವ್ರನ್ನ ಕಳಿಸ್ಕೊಡ್ಬೇಕೇನೋ ಎಂಬಂಥ ರೀತಿ ಆ ಹೊರಡುವಾಗ ಆಗುವಂಥ ದುಃಖ ಇದೆಯಲ್ಲ, ಖಂಡಿತ ಇದು ತುಂಬ ಜನಗಳಲ್ಲಿದೆ. ವಯಸ್ಸಾಗಿರ್ತಕ್ಕಂಥ ವೃದ್ಧರೂ ಕಣ್ಣೀರು ಹಾಕಿರೋದನ್ನು ನಾನು ನೋಡಿದ್ದೀನಿ. ಅಂದರೆ ಆ ಬಾಂಡಿಂಗ್ ಆ ಥರ ಒಂದು ಗಣಪತಿಯಲ್ಲಿ ಆ ತರಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಹಾಗಾಗಿಬಿಡುತ್ತೆ. ಆ ನೋವು ತುಂಬ ಜನಗಳಲ್ಲಿ ಬಾಧಿಸುತ್ತೆ. ಅದು ಆ ಒಂದು ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು. ಈ ಪೂಜೆನೂ ಅಷ್ಟೇ. ಗಣಪತಿಗೆ ಇಷ್ಟವಾಗಿರೋ ಪದಾರ್ಥ ಏನು? ಮೋದಕ. ಅದರಲ್ಲೂ ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂಥ ಮೋದಕ ನೈವೇದ್ಯ ಜೊತೆಗೆ ನಾನಾ ಪತ್ರೆಗಳು, ಎಲ್ಲವೂ ಪತ್ರೆಗಳೇ ಜಾಸ್ತಿ ಇಷ್ಟಪಡ್ತಕ್ಕಂಥದ್ದು ಗಣಪತಿ. ಇನ್ನು ಗಣಪತಿಗೆ ಇಷ್ಟವಾಗಿರುವಂಥದ್ದು ಗರಿಕೆ, 21, 108 ಗರಿಕೆ. ಹಾಗೆ ನಿಮ್ಮೆಲ್ಲರ ಬುದ್ಧಿ ಚೈತನ್ಯವನ್ನು ಚುರುಕು ಮಾಡುವಂತಹದ್ದು, ಎಲ್ಲರಿಗೂ ಚುರುಕು ಮಾಡೋದು, ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ. ನೋಡಿ, ಇದೊಂದು ವಿಚಾರದಲ್ಲಿ ಮಾತ್ರ ಗಣಪತಿಯ ಮುಂದೆ ನಿಂತು ಎಲ್ಲರೂ ಬಸ್ಕಿ ಹೊಡಿತಾರೆ. ಆ ಬಸ್ಕಿ ಹೊಡಿಬೇಕಾದ್ರೆ ಎರಡೂ ಕಿವಿಗಳನ್ನು ಹೀಗಿಟ್ಕೊಂಡು, ಎರಡೂ ಕಿವಿ ಹೀಗೆ ಹಿಡಿತೀವಲ್ವ, ಈ ಹಿಡಿದು ಕಿವಿಗಳನ್ನು, ಈ ಕಿವಿ ಹಾಳೆಗಳನ್ನು ಹಿಂಗೆ ಎಳೆದಾಗ ನಿಮ್ಮ ಮೆಮೊರಿ ಜ್ಞಾಪಶಕ್ತಿ ಜಾಸ್ತಿ ಆಗುತ್ತೆ. ಹಿಂದೆ ಸ್ಕೂಲ್ಗಳಲ್ಲಿ ಸಾಮಾನ್ಯಕ್ಕೆ ತಪ್ಪು ಮಾಡಿದ್ರೆ ಮಕ್ಕಳು ಬಸ್ಕಿ ಹೊಡಿಸೋರು, ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿ ಅಂತ. ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿ ಎಂಬತಕ್ಕಂಥದ್ದು ಅದು ಪನಿಷ್ಮೆಂಟ್ ಅಲ್ಲ, ನಿನಗೆ ಜ್ಞಾಪಶಕ್ತಿ ವೃದ್ಧಿ ಆಗಲಿ ಅಂತ, ಮೆಮೊರಿ ಜಾಸ್ತಿ ಆಗಲಿ ಅಂತ. ನಿನ್ನ ಮೆಮೊರಿ ಹಾಳಾಗಿಬಿಡುತ್ತೆ. ಇತ್ತೀಚೆಗೆ ಮಕ್ಕಳಿಗೆ ಕಿವಿನೇ ಹಿಂಡೋದಿಲ್ಲ. ಮನೇಲಿ ದೊಡ್ಡವರು ಅಷ್ಟೇ, ಏನಾದ್ರು ತಪ್ಪು ಮಾಡಿದ್ರೆ ಮಕ್ಕಳಿಗೆ ಒಂದು ತೊಡೆ ಪಾಯಸ ಅಂತ ಕೊಡೋರು, ಅಂದರೆ ತೊಡೆ ಹಿಂಡೋದು, ಅಂದರೆ ಬುದ್ಧಿ ಚುರುಕಾಗಲಿ ಅಂತ. ಇಲ್ಲ ಅಂದರೆ ಕಿವಿ ಹಿಂಡೋರು. ಈ ಥರ ಈಗ ಹಿಂಡೋದು ಶುರು ಮಾಡಿದ್ರೆ ಮೆಮೊರಿ ಜಾಸ್ತಿ ಆಗುತ್ತೆ. ಮುಟ್ಟಿದ್ರೆ ಮುಗೀತು, ಮುಟ್ಟಿದ್ರೆ ಒಂದು ಕೇಸೇ ಡೈರೆಕ್ಟ್ ಆಗಿ. ಹೌದು, ಈ ತರಹ ಪರಿಸ್ಥಿತಿ. ಇನ್ನು ಮಕ್ಕಳು ಎಲ್ಲಿಂದ ಜ್ಞಾಪಶಕ್ತಿ ಬರಬೇಕು? ಮಕ್ಕಳ ಮೆಮೊರಿ. ಹಿಂದೆ ಇದ್ದಂಥ ಪ್ರತಿಯೊಬ್ಬರಿಗೂ ಟೀಚರ್ಸ್ ಮೊದಲು ಕೆಲಸ ಕೊಡ್ತಿದ್ದು ಮಾತಾಡ್ತಾ ಹಿಂಗೆ ಕಿವಿ ನೋಡ್ಬಿಟ್ಟು ಕಿವಿ ಹಿಂಡೋರು. ಆ ಕಿವಿ ಹಿಂಡಿದ್ರೆ ಹಬ್ಬ ಅನ್ನೋದಿತ್ತು. ಆದರೆ ಇಲ್ಲಿ ಮೆಮೊರಿ ಜಾಸ್ತಿ ಆಗ್ತಿತ್ತು, ಜ್ಞಾಪಶಕ್ತಿ ಇದೆ. ಕಿವಿ ಹಿಂಡಬೇಕು. ಯಾರಾದರೂ ಅಷ್ಟೇ, ನೀವು ಅಷ್ಟೇ, ಮನೆಗಳಲ್ಲಿ ಇರ್ತಕ್ಕಂಥವ್ರು ಅವಾಗವಾಗೂ ಈ ಕಿವಿಗಳನ್ನು ಎರಡೂ ಈ ಥರ ಹಿಂಡ್ತಾ ಇರಿ. ನೋಡಿ, ನಮ್ಮ ಕನ್ನಡ ಅದು ಆನಂದವೇ ಬೇರೆ. ನಾವೇನಾದ್ರೂ ಮಾಡಿಲ್ಲ, ಹೋಮ್ ವರ್ಕೋ ಕ್ಲಾಸ್ ವರ್ಕೋ ಏನಾದ್ರು ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಅವ್ರು ಬೇರೇನೂ ಮಾಡ್ತಾ ಇರಲಿಲ್ಲ. ಕಿವಿ ಒಳ್ಳೆ ಕೆಲಸ ಕೊಡ, ಆ ಕಿವಿ ಕೊಟ್ಟರೆ ನಾಳೆ ದಿವಸ ಕಿವಿ ಮುಟ್ತಾರೆ ಅಂತ ಒಂದು ನೋವು. ಹೌದು, ಅದರಿಂದ ನಿಮ್ಗೆ ಆ ಸಬ್ಜೆಕ್ಟ್ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ಇವೆಲ್ಲವೂ ಇತ್ತು ವಿಚಾರಗಳು. ಆದರೆ ಇದು ಗಣಪತಿ ಹಬ್ಬದಲ್ಲಿ ಮಾತ್ರ ಕಿವಿನ ಇಟ್ಕೊಂಡು ಬಸ್ಕಿ ಹೊಡಿಯೋದು. 21, 54, 108. ಅಂದರೆ ಗಣಪತಿ ಎಷ್ಟು ದಿವಸ ಕೂಡಿಸಿರ್ತೀವೋ ಅಷ್ಟು ದಿವಸನೂ ಗಣಪತಿಗೆ. ನೋಡಿ, ಗಣಪತಿ ದೇವಸ್ಥಾನಕ್ಕೆ ಹೋಗಿ ನೋಡಿ, ಇವತ್ತಿಗೂ ವಯಸ್ಸಾಗಿರ್ತಕ್ಕ ನಮ್ಮ ಪಕ್ಕದ ರಾಜ್ಯ ಕರ್ನಾಟಕದಲ್ಲಿ ಪದ್ಧತಿ ಇಲ್ಲ.
ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಯಾರೇ ಹೋದರೂ ಸಹಿತ ಚಿಕ್ಕವರು ದೊಡ್ಡವರು ಪ್ರತಿಯೊಬ್ಬರು ಸಹಿತ ಗಣಪತಿ ಮುಂದೆ ಬಸ್ಕಿ ಹೊಡಿತಾರೆ. ಆ ಬಸ್ಕಿ ಹೊಡಿಬೇಕಾದ್ರೆ ಹೇಗೆ ಕಿವಿಗಳನ್ನು ಹೀಗೆ ಇಟ್ಕೊಂಡೇ ಬಸ್ಕಿ ಹೊಡಿತಾರೆ. ಅಂದರೆ ಕಿವಿ ಹಾಳೆಯನ್ನು ಹಿಂಗೆ ಹೇಳಿದಾಗ ಅವರಿಗೆ ಮೆಮೊರಿ ಜ್ಞಾಪಶಕ್ತಿ ಜಾಸ್ತಿ ಆಗುತ್ತೆ. ಒಂದು ದೇವರ ಸಾನ್ನಿಧ್ಯದಲ್ಲಿ ನಮಸ್ಕಾರ, ಇನ್ನೊಂದು ಅದರಿಂದ ನಮಗೆ ಉಪಯೋಗ. ಏನೇ ಮಾಡಿದ್ರು ಸೈಂಟಿಫಿಕ್ ಹಿಂದ್ಗಡೆ ಹೇಗೆ ಕೆಲಸ ಮಾಡುತ್ತೆ ಎಲ್ಲವೂ ಸಹಿತ ಹಿರಿಯರು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಮಾಡಿಟ್ಟಿದ್ದಾರೆ. ಅದನ್ನು ನಾವು ಪಾಲನೆ ಮಾಡಬೇಕು, ಅದನ್ನು ಅನುಸರಿಸಬೇಕು, ಅದರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ವಿಚಾರ ಸಾಕಷ್ಟು ಇದೆ, ಕೂತ್ಕೊಳ್ಳಿ ಮಾತಾಡೋಣ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗೌರಿ ಗಣೇಶ ಹಬ್ಬದ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಅದರ ಜೊತೆಗೆ ಈಗ ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭ ಮಾಡೋಣ ರಾಶಿಫಲ. ಗುರುಗಳೇ, ಇವತ್ತಿನ ದಿನದ ರಾಶಿ ಫಲಗಳನ್ನು ಕೂಡ ತಿಳಿಸ್ಕೊಡ್ಬೇಕು. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಒಳ್ಳೆಯ ಯಶಸ್ಸಾಗಲಿ, ಸಿದ್ಧಿಯಾಗಲಿ. ಹಾಗೆ ಇವತ್ತಿನ ದಿವಸ ಶುಭ ಶುಕ್ರವಾರ ಭಾದ್ರಪದ ಮಾಸದ ಶುಕ್ಲಪಕ್ಷದ ಪ್ರಥಮ ಇವತ್ತಿನ ದಿವಸ ತಾವು ಏನು ಅಂದುಕೊಂಡಿದ್ದರೋ ಅಂದುಕೊಂಡಷ್ಟು ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ. ವ್ಯಾಪಾರ ವ್ಯವಹಾರಗಳ ಕಡೆ ಅದು ಏನೇ ಆದರೂ ಸಹಿತ ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳು ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದಿರಬೇಕು. ಹಾಗೆ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರು ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೋಬೇಕು ಎಂಬತಕ್ಕಂಥ ಆಸೆ ನಿಮಗಿದ್ದರೂ ಅದರ ಫಲಾಫಲಗಳಲ್ಲಿ ಮಾತ್ರ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನೇ ಕಂಡುಕೊಳ್ತೀರಿ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದಷ್ಟು ಕಾರ್ಯಸಿದ್ಧಿ ಮಾಡ್ಕೋಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದ್ಕೊಂಡ್ರೆ ಅದು ವ್ಯತ್ಯಾಸ ಆಗುವಂಥ ಪರಿಸ್ಥಿತಿಗಳೇ ಸಾಕಷ್ಟು ಆಗುತ್ತೆ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ಶಂಕರಿ, ರಾಜರಾಜೇಶ್ವರಿ, ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದಾಗಲಿ ಅಥವಾ ಒಂದು ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದಾಗಲಿ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದಂಥ ರೀತಿಯಲ್ಲಿ ಅಲ್ಲೇ ಸರಿದಿದ್ದುಕೊಂಡು ಸಾಧ್ಯವಾದರೆ ಗಣಪತಿಯ ಸಾನ್ನಿಧ್ಯದಲ್ಲಿ ನಿಂತು 21 ಗರಿಕೆಯನ್ನು ಗಣಪತಿ ಹತ್ರ ಇಟ್ಟು ಅಥವಾ ಈ ದಿನ ರಾಹುಕಾಲದಲ್ಲಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವೂ ಇದೆ, ದುರಾದೃಷ್ಟವೂ ಇದೆ. ಆದರೆ ಏನೇ ಆದರೂ ನಾವು ಮಾಡುವಂಥ ಕಾಯಕವನ್ನು ಅಚ್ಚುಕಟ್ಟಾಗಿ ಮಾಡಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿರಬೇಕು. ಇವತ್ತು ನೀವು ಮಾಡುವಂಥ ವೃತ್ತಿ ಧರ್ಮ ಅಭಿವೃದ್ಧಿ ಆಗಬೇಕು, ಮಾಡುವಂಥ ಕೆಲಸದಲ್ಲಿ ಏನಾದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು 1 ಚಿಟಿಗೆಯಷ್ಟು ಹೆಸರು ಕಾಳು, 1 ಚಿಟಿಗೆಯಷ್ಟು ಅವರೆಬೇಳೆ ಮತ್ತು ಹೆಸರು ಕಾಳು ಎರಡನ್ನೂ ಸಹಿತ ಏಕಕಾಲದಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಈಶಾನ್ಯದಲ್ಲಿ ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ಇದರ ಜೊತೆಗೆ ಸಾಧ್ಯವಾದರೆ ಸುಗಂಧ ಪರಿಮಳವಾಗಿರ್ತಕ್ಕಂತಹ ದ್ರವ್ಯಗಳಾಗಲಿ, ಪುಷ್ಪಗಳಾಗಲಿ ಅಥವಾ ಯಾವುದಾದ್ರೂ ಒಂದಷ್ಟು ಸುಗಂಧ ದ್ರವ್ಯವಾಗಿರ್ತಕ್ಕಂಥದ್ದನ್ನು ನಿಮ್ಮ ವಸ್ತ್ರಕ್ಕೋ ಅಥವಾ ನಿಮ್ಮ ಪಾಕೆಟಲ್ಲೋ ಇಟ್ಕೊಳ್ಳೋದ್ರಿಂದ ಆರ್ಥಿಕ ಪರಿಸ್ಥಿತಿ, ವ್ಯವಹಾರ, ವ್ಯಾಪಾರ ಮತ್ತು ಕುಟುಂಬದಲ್ಲಿ ಒಂದಷ್ಟು ಸೌಖ್ಯತೆ, ಹೊರಗಡೆ ಒಂದು ಸ್ಥಾನಮಾನ ಇದೆಲ್ಲವನ್ನೂ ಸಿದ್ಧ ಶುಕ್ರನ ಅನುಗ್ರಹದಿಂದ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇದರ ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರವನ್ನು, ಹಾಲನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಿ, ಮನೆಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೈಯಿಂದ ಒಂದು ಲೋಟ ಹಾಲು ಕೊಟ್ಟು ಪ್ರಾರ್ಥನೆ ಮಾಡಿ, ಅದರಿಂದ ಇನ್ನಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಬೇಕು. ವ್ಯಾಪಾರ ವ್ಯವಹಾರದ ಕಡೆ ಒಂದಿಷ್ಟು ಗಮನ ಕೊಡಬೇಕು. ಯಾರು ಏನು ಹೇಳಿದ್ರು ಎಲ್ಲವನ್ನೂ ಆಲಿಸ್ತೀರಿ, ಎಲ್ಲವನ್ನೂ ಕೇಳ್ತೀರಿ. ಆದರೆ ನಿಮ್ಮ ಮನಸ್ಸಲ್ಲಿ ಸರಿ ಅನಿಸಿದ್ದನ್ನು ಮಾತ್ರ ನೀವು ಮಾಡುವಂಥವ್ರು ಆಗಬೇಕಾಗತ್ತೆ. ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅಥವಾ ಯಾವುದಾದ್ರೂ ವಿಚಾರದಲ್ಲಿ ಹಣಕಾಸಿನ ಹೂಡಿಕೆ ಮಾಡ್ತಕ್ಕಂಥದ್ದು ಅಥವಾ ವೃತ್ತಿಯಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು ಇದು ಮಾಡಿದ್ರೆ ಅದರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನೀವು ಮಾಡುವಂಥ ವೃತ್ತಿ ಮತ್ತಷ್ಟು ಅಭಿವೃದ್ಧಿ ಆಗಬೇಕಾದ್ರೆ, ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಆಗಬೇಕಾದ್ರೆ ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ದುರ್ಗಾಪರಮೇಶ್ವರಿಯನ್ನು ಅಥವಾ ಯಾವುದಾದ್ರೂ ಒಂದು ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಗ್ರಾಮ ದೇವತೆಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಬೆಲ್ಲ ಮತ್ತು ತೊಗರಿ ಬೇಳೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು
ಮಾಡುವಂಥ ಯಾವುದೇ ಒಂದು ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ವೃತ್ತಿಯಲ್ಲಿ ಏನಾದ್ರು ಒಂದು ಸಂಪಾದನೆ ಮಾಡಬೇಕು, ಸಾಧಿಸಬೇಕು, ಸಾಧನೆಯಿಂದ ಏನಾದ್ರು ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ, ಸರಿ ತಪ್ಪುಗಳ ಸರಿಯಾದ ರೀತಿ ಆಲೋಚನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಒಳ್ಳೆ ನಿರ್ಧಾರವನ್ನು ತಂದುಕೊಂಡ್ರೆ ಅದರ ಫಲಗಳು ಸಾಕಷ್ಟು. ಇದರ ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸರಿಯಾದ ಆಲೋಚನೆ ಮಾಡಿ, ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನವಾಗಿರಿ ಮತ್ತು ಮಾಡುವಂಥ ಯಾವುದೇ ಒಂದು ಕೆಲಸ ಕಾರ್ಯವಾದರೂ ಸ್ವಲ್ಪ ರಹಸ್ಯವಾಗಿಟ್ಕೊಳ್ಳಿ. ಯಾಕೆಂದರೆ ರಹಸ್ಯಗಳಿಲ್ದಿರ ನೀವೆಲ್ಲವನ್ನೂ ಬಹಿರಂಗಪಡಿಸಿದ್ರೆ ನಿಮ್ಮ ಕೆಲಸಗಳು ಯಾವುದೂ ಕಾರ್ಯಸಿದ್ಧಿ ಆಗುತ್ತೆ ಎಂಬತಕ್ಕಂಥದ್ದಲ್ಲ, ಕಾರ್ಯಸಿದ್ಧಿ ಆಗೋದ್ರ ಜೊತೆಗೆ ಸಮಸ್ಯೆಯನ್ನೇ ಸಾಕಷ್ಟು ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿಗಳಿಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನ ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ ಎದುರಾಗಿದೆ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಗುರುಜಿ, ಚೆನ್ನಾಗಿದ್ದೀವಿ. ನೀವು? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಗುರುಜಿ, ನಮ್ಮ ಹೆಸರು ಹೇಳಲ್ಲ, ನಾವ್ ಎಲ್ಲಿಂದ ಕರೆ ಮಾಡ್ತಾ ಇದೀವಿ ಅಂತ ಹೇಳಲ್ಲ ಗುರುಜಿ ನಾನು. ಆಯ್ತಮ್ಮ, ಓಕೆ, ಪರವಾಗಿಲ್ಲ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಬೇಕಾಯ್ತು ಗುರುಜಿ. ಮತ್ತೆ ನನಗೆ ಒಂದೇ ಮಗು ಇದೆ, ಅದರಿಂದ ಮತ್ತೆ ಇನ್ನ ಮಗು ಆಗಿಲ್ಲ ಗುರುಜಿ. ಮದುವೆ ಆಗಿ 13 ವರ್ಷ ಆಯ್ತು ಗುರುಜಿ. ಆಯ್ತು ತಾಯಿ, ತಾವು ತಲೆ ಕೆಡಿಸ್ಕೊಳ್ಬೇಡಿ, ನೊಂದ್ಕೊಳ್ಬೇಡಿ. ನಿಮ್ಮ ಸಮಸ್ಯೆಗಳೇನೇ ಇದ್ರೂ ಕೂಡ ಗುರುಜಿ ಅವ್ರ ಹತ್ರ ಮಾತಾಡಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ. ಹಲೋ ಹಲೋ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮನೆಯವ್ರ ಬಗ್ಗೆ ಹೇಳ್ರಿ ಗುರುಜಿ. ಬಹಳ ಇದು ಮಾಡಿ ಹಿಂಸೆ ಕೊಡಕತ್ತಾರ ಗುರುಜಿ ಅವರು. ಏನು ತೊಂದರೆ ಅಮ್ಮ? ಅವರು ಸ್ವಲ್ಪ ಇದು ಇನ್ನೊಬ್ರು ಸವಾಸ ಮಾಡಿದ್ದಾರೆ ಗುರುಜಿ. ನಂದ್ರೆ ಸೇರಲ್ಲ ಗುರುಜಿ, ಸೇರಲ್ಲ ಗುರುಜಿ. ಏನಾದ್ರು ಮಾತಾಡಿದ್ರೆ ಬರೇ ಜಗಳ ಮಾಡ್ತಾರೆ, ಹೊಡಿತಾರೆ, ಬಡಿತಾರೆ. ಸರಿ ಡ್ಯೂಟಿಗೂ ಹೋಗಲ್ಲ ಗುರುಜಿ. ಏನು ಕೆಲಸ ಮಾಡೋದು? ಡ್ರೈವಿಂಗ್ ಕೆಲಸ ಮಾಡ್ತಾರೆ ಗುರುಜಿ ಅವರು. ಡ್ರೈವಿಂಗು? ಹಾ ಗುರುಜಿ. ನೀನೇನು ಓದಿದ್ಯಮ್ಮ? ನಮ್ದು SLC ಆಗೈತೆ ಗುರುಜಿ. ಮನೆಯಲ್ಲೇ ಇದೆ ಗುರುಜಿ. ಇವಾಗ ಏನು ಮಾಡಲ್ಲ, ಮನೆಯಲ್ಲ ಹೌಸ್ ವೈಫ್ ಆಗಿ ಮನೆಯಲ್ಲೇ ಇದೆ ಗುರುಜಿ. ಆಗಲಿ. ಫಸ್ಟು ನಿಮ್ಮ ಸಂಸಾರದಲ್ಲಿ ಯಾವುದೇ ಕಾರಣಕ್ಕೂ ಬಿರುಕು ಬರ್ದಿರ, ಸಂಸಾರದಲ್ಲಿ ನಿನ್ನ ಮನಸ್ಸಲ್ಲಿ ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ನಿನ್ನ ಕಣ್ಣೆದುರುಗ ಕಂಡದ್ದೇನೋ ನಡೆದಿದ್ದೇನೋ ಅದು ಏನಿದೆಯೋ ಏನು ಬಿಟ್ಟಿದೆಯೋ, ಬಟ್ ಆದರೆ ನಿನಗೇನಾಗತ್ತೆ, ನನ್ನ ಸರಿಯಾಗಿ ನೋಡಲ್ಲ, ನನ್ನ ಸರಿಯಾಗಿ ಮಾತಾಡೋದಿಲ್ಲ, ನನ್ನ ಜೊತೆ ಸರಿಯಾಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇನ್ನೊಬ್ಬರು ಜೊತೆಯಲ್ಲಿದ್ದಾರೆ ಅಂತ ನಿನ್ನ ಮನಸ್ಸಲ್ಲಿ ಅದನ್ನು ತಂದುಕೊಂಡು ನಿನ್ನ ಆ ಕೆಲವು ಸುಖ ಸಂತೋಷವಾಗಿರ್ತಕ್ಕಂಥ ಕಾಲವನ್ನು ನೀನಾಗಿ ದೂರ ಮಾಡ್ಕೊಂಡ್ಬಿಡ್ತೀಯ. ಕಣ್ಣಿಗೆ ಕಾಣೋದನ್ನು, ಸತ್ಯಾಸತ್ಯತೆಗಳು ಏನು ಎಂಬತಕ್ಕಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡೇ ಮಾತಾಡಬೇಕು ಈ ವಿಚಾರದಲ್ಲಿ. ಯಾಕೆಂದರೆ ಈ ವಿಚಾರದಲ್ಲಿ ದುಡುಕಿ ತೀರ್ಮಾನ ತಂದ್ಕೊಂಡು ಮನಸ್ಸಲ್ಲಿ ಬಾಧೆ ಇಟ್ಕೊಂಡ್ರೆ ನನ್ನ ಥರ ಇನ್ಯಾರೋ ಇದ್ದಾರೆ, ಅಥವಾ ನನ್ನ ಜಾಗಕ್ಕೆ ಇನ್ನೊಬ್ಬರು ಬಂದರು, ಅಥವಾ ನಾವು ಇನ್ನೊಂದನ್ನು ಬಿಟ್ಟು ಇನ್ಯಾರೋ ಜೊತೆಲಿ ಓಡಾಡ್ತಿದ್ದಾರೆ, ಇದೆಲ್ಲ ಮನಸ್ಸಲ್ಲಿ ತುಂಬ ಜನಗಳ ಮನಸ್ಸಲ್ಲಿ ಬರುತ್ತೆ. ಅದಿರುತ್ತೋ ಬಿಡುತ್ತೋ ಅದು ಆಮೇಲಿನ ಕತೆ. ಅದಿರೋದಕ್ಕೆ ಬಿಡೋದಕ್ಕಿಂತ ಮುಖ್ಯವಾಗಿ ನಿನಗೆ ಅಂತ ಸಿಗುವ ಸಮಯನೂ ನೀನು ಹಾಳು ಮಾಡ್ಕೊಳ್ತಾ ಇರ್ತೀಯ. ಈ ಥರದಕ್ಕೆ ಅವಕಾಶ ಮಾಡ್ಕೊಳ್ಬಾರ್ದು. ಆದಷ್ಟು ಎಚ್ಚರಿಕೆಯಿಂದ ನಡೀರಿ. ನಿನ್ನ ಸ್ವರತರಂಗ ಪ್ರಕಾರ ನಿನಗಿರುವಂಥ ಈ ಸಮಸ್ಯೆಗಳು ಅಥವಾ ನೀನೇನು ಕಷ್ಟ ಹೇಳ್ಕೊಂಡಿದ್ಯೋ ಆ ಕಷ್ಟಕ್ಕೆ ಪರಿಹಾರ ಎಂಬತಕ್ಕಂಥದ್ದು ಇನ್ನೊಂದು 8 ತಿಂಗಳು ಹೀಗೇ ನೋವಿರುತ್ತೆ. ಯಾಕೆಂದ್ರೆ ನಿನ್ನ ಗ್ರಹಗತಿಗಳು ಸರಿಯಿಲ್ಲ. ನಿನ್ನ ಗ್ರಹಗತಿಗಳು ಸರಿಯಿಲ್ಲದ್ರಿಂದ ನಿನಗಿಂತ ನೋವು ಅನುಭವಿಸ್ತಾ ಇದೆಯಾ. ಇನ್ನೊಂದು 8 ತಿಂಗಳು ಹೀಗಿರುತ್ತೆ. 8 ತಿಂಗಳು ಕಳೀಲಿ, ಆಟೋಮೆಟಿಕ್ಕಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರವಾರದಂದು ರಾಹುಕಾಲ ಆದ ನಂತರ, ಅಂದರೆ ಈ ದಿನ ರಾಹುಕಾಲ ಆದ ನಂತರ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರೀತಿಯಲ್ಲಿ ಇರ್ತೀರಿ. ನೀವು ಮಾಡುವಂಥ ಕೆಲಸದಲ್ಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ, ಸಾಧಿಸ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕಾಗಿ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು.
ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿದ್ರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಯಾವುದಾದ್ರೂ ಒಂದು ಕೆಲಸವನ್ನು ಕ್ರಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ನೀವು ನಡೆಸಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ ಸಿಂಹರಾಶಿಯವರಿಗೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಕೆಂಪು ಗಂಧ, ಕೆಂಪು ಹೂ, ಕೆಂಪು ಪುಷ್ಪ ಅಥವಾ ಕೆಂಪು ವಸ್ತ್ರ ಇಂತಹದ್ದನ್ನು ಮಹಾಗಣಪತಿಗೋ ಅಥವಾ ಶಕ್ತಿದೇವರಿಗೋ ತೆಗೆದುಕೊಂಡು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯ ಫಲಗಳನ್ನು ಸಹಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾದಂತಹ ಬೆನ್ನುವು ಅಥವಾ ಮೈಕೈ ನೋವು ಅಥವಾ ಆರೋಗ್ಯ ಸರಿ ಇಲ್ಲದೇ ಇರತಕ್ಕಂಥದ್ದು, ಶೀತ ಬಾಧೆ ಆಗುವಂಥದ್ದು ಅಥವಾ ನೆಗಡಿ ತಲೆನೋವು ಬರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಕನ್ಯಾರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಅದನ್ನು ಆಗಿಂದಾಗಲೇ ಸರಿಪಡಿಸ್ಕೊಂಡ್ರೆ ಯಾವ ಸಮಸ್ಯೆಯೂ ಇರೋದಿಲ್ಲ. ಅದನ್ನು ಹಾಗೇ ಬಿಟ್ಕೊಂಡು ಹೊರಟ್ರೆ ಮುಂದಕ್ಕೆ ಒಂದು ಸಮಸ್ಯೆ ಆಗ್ಬೋದು. ಆದಷ್ಟು ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರ ಮಾತನ್ನು ಸಹಿತ ಆಲಿಸ್ದಿರ ನಿಮಗೆ ಸರಿ ಅನಿಸೋದನ್ನಷ್ಟೇ ನೀವು ಮಾಡ್ತಾ ಮುನ್ನಡೆದ್ರೆ ಖಂಡಿತ ಒಳಿತಿದೆ. ಅದರ ಜೊತೆಗೆ ಇವತ್ತು ಕನ್ಯಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾರನ್ನೂ ದುಡುಕಿ ಮಾತಾಡಬೇಡಿ, ಯಾರನ್ನೂ ನಿಷ್ಠುರ ಮಾಡ್ಕೋಬೇಡಿ. ಯಾವುದೇ ಒಂದು ವಿಚಾರವನ್ನು ತುಂಬ ಆಳವಾಗಿ ತಲೆಗೆ ತಂದುಕೊಂಡು ಕಣ್ಣೀರು ಹಾಕುವಂಥದ್ದು ಬೇಡ. ಸ್ವಲ್ಪ ಜೋಪಾನವಾಗಿ ಎಚ್ಚರಿಕೆಯಿಂದ ನಡೆದರೆ ಅದರ ಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ವೃತ್ತಿ ಧರ್ಮದ ಕೆಲಸವನ್ನು ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗಿರಲಿ. ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4:20 ಬಹಳ ಒಳ್ಳೆಯ ಕಾಲ ಆಗುತ್ತೆ. ಈ ಸಮಯದಲ್ಲಿ ತಾವು ಏನು ಕೆಲಸ ಬೇಕಾದ್ರೂ ಕಾರ್ಯಸಿದ್ಧಿ ಮಾಡಿಕೊಳ್ಳಿ. ಹಾಗೆ ಶುಭ ಸಂಧ್ಯಾಕಾಲ ಸಂಧ್ಯಾಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮಿಯ ಕುಂಕುಮಾರ್ಚನೆ ಆದ ನಂತರ ಆ ಕುಂಕುಮ ಪ್ರಸಾದವನ್ನು ಸ್ವಲ್ಪ ಹಣೆಗೆ ಧಾರಣೆ ಮಾಡ್ಕೊಳ್ಳೋದ್ರಿಂದ ಕನ್ಯಾರಾಶಿಯವರಿಗೆ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಚಂದ್ರ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಆಲೋಚನೆ ಮಾಡಬೇಕಾದಿಲ್ಲ, ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿ ಇರ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಸರಿಯಾಗಿ ಗಮನ ಕೊಡಲಿಕ್ಕೆ ಆಗದಂಥ ರೀತಿಯಲ್ಲೂ ಇರ್ತೀರಿ. ಇವತ್ತು ನಿಮ್ಮ ವೃತ್ತಿಯಲ್ಲಿ ಅಥವಾ ನೀವು ಮಾಡುವ ಕೆಲಸದಲ್ಲಿ ಅಥವಾ ಏನಾದರೂ ಒಂದು ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ತಾವು ಏನು ಚಿಂತನೆ ಮಾಡ್ತೀರೋ ಆ ಚಿಂತನೆ ಪರಿಪೂರ್ತಿ ಆಗುತ್ತೆ. ಆದರೆ ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ, ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅಧಿಕವಾದಂಥ ಲಾಭವನ್ನು ತಂದುಕೊಳ್ತೀರಿ. ಇವತ್ತಿನ ಕಾಯಕದಲ್ಲಿ, ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದಿಷ್ಟು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕಾದ್ರೆ ಒಂದಿಷ್ಟು ಅವರೆಬೇಳೆ, ಒಂದಷ್ಟು ಬೆಲ್ಲ ಮತ್ತು ಅವರೆಬೇಳೆಯನ್ನು ಮನೇಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಯಾವುದಾದ್ರು ಒಂದು ದೇವಿ ದೇವಸ್ಥಾನಕ್ಕೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಒಳ್ಳೆ ಸಮಯ ಅಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳಾಗುತ್ತೆ, ಏನಾದರೂ ಒಂದಿಷ್ಟು ತೊಂದರೆ ತಾಪತ್ರೆಗಳೆದುರಾಗುತ್ತೆ. ಭಾಳ ಜೋಪಾನವಾಗಿರಿ. ಆಡುವ ಮಾತು, ಮಾಡುವ ಕೆಲಸ ಎರಡರ ಕಡೆ ತುಂಬ ಗಮನ ಕೊಡಿ. ಜೊತೆಗೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳಿಗೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿ ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಅದಕ್ಕಾಗಿ ಯಾವುದೇ ಅಲರ್ಜಿ ಸಮಸ್ಯೆ ಅಂತ ಕಂಡು ಬಂದರೆ ಆಗಿಂದಾಗಲೇ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವರು ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಭಾಳ ಆಳವಾಗಿ ತಲೆಗಿಟ್ಕೊಳ್ತೀರಿ. ಯಾವುದೂ ಸಹಿತ ನೆಮ್ಮದಿ ಕಾಣದಂಥ ರೀತಿಯಲ್ಲಿರ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಂಥ ರೀತಿಯಲ್ಲಿರ್ತೀರಿ. ಮನಸ್ಸಲ್ಲಿ ಏನೋ ಒಂದು ಕಸಿಬಿಸಿ ಉಂಟಾಗ್ತಿರುತ್ತೆ. ದ್ವಂದ್ವ ಚಿಂತನೆಗಳು ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಯಾವ ಕೆಲಸ ಮಾಡಬೇಕಾದ್ರೂ ಒಂಥರ ಅಸಮಾಧಾನನೇ, ಅಂದರೆ ತೃಪ್ತಿ ಇರೋದಿಲ್ಲ. ಎಲ್ಲವೂ ಕೆಲಸ ಪ್ರಾರಂಭಿಸ್ತೀರಿ, ಪ್ರಾರಂಭಕ್ಕೆ ಮುನ್ನ ಒಂದು ಸ್ವಲ್ಪ ಮನಸ್ಸಿಗೆ ನೋವು ಮಾಡ್ಕೊಂಡ್ಬಿಡ್ತೀರಿ. ಹಾಗೆ ಒಂದಷ್ಟು ಜನಕ್ಕೆ ಆರೋಗ್ಯ ಸಮಸ್ಯೆ ಎದುರಾಗ್ಬೋದು. ಅದಕ್ಕಾಗಿ ನೀವು ಮಾಡುವಂತಹ ನಿಮ್ಮ ಕೆಲಸ, ನಿಮ್ಮ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ತಂದುಕೊಳ್ಬೇಕಾದ್ರೆ ಇವತ್ತು ಸಾಧ್ಯವಾದರೆ ಒಂದಷ್ಟು ಗಿಡಮರಗಳಿಗೆ ನೀರು ಹಾಕುವಂಥದ್ದು, ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಅದಕ್ಕಿಂತ ಮುಖ್ಯವಾಗಿ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ, 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ, ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡುವಂಥದ್ದು. ಹಾಗೆ ಉತ್ತರಾಭಿಮುಖವಾಗಿ ನಿಂತು ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಈ 3 ಬೀಜಾಕ್ಷರಿ ಮಂತ್ರವನ್ನು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಹೆಸರು ಹೇಳ್ಕೊಂಡು ನೀವು ಬೀಜಾಕ್ಷರಿ ಮಂತ್ರವನ್ನು ಜಪಿಸೋದ್ರಿಂದ ತುಂಬ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ
ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಹಾ ಗುರುಜಿ. ಆಯ್ತು ತಾಯಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರ ಹೆಸರು ಬೇಡಿ ಗುರುಜಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ಸ್ವಲ್ಪ ಆರೋಗ್ಯ ಬಗ್ಗೆ ಕೇಳಬೇಕಿತ್ತು. ಮತ್ತೆ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ, ಬಂಡವಾಳ ಹಾಕ್ಬಿಟ್ಟಿದೀವಿ. ಮತ್ತೆ ಬೆಲೆ ಬಾಳುವಂತ ವಸ್ತು ಬ್ಯಾಂಕಲ್ಲಿದೆ, ಅವು ಬಡ್ಡಿ ಕಟ್ಟಿ ಸಾಕಾಯ್ತಾ ಇದೆ. 5 ವರ್ಷದಿಂದ ಬಿಡಿಸ್ಕೊಳಕ್ ಆಗ್ತಿಲ್ಲ. 3 ಬಗ್ಗೆನೂ ನಾನು ಕೇಳಬೇಕಾಗಿತ್ತು. ನಿಮ್ ಸಾಲಿಗ್ರಾಮಕ್ಕೆ ಬಂದಿದೆ ಗುರುಜಿ, 3 ಸಲ ಬಂದಿದೆ ನಾನು. ಹೌದಮ್ಮ. ನಿಮ್ಮನ್ನ ಮಾತಾಡಿಸ್ದೆ, ನಿಮ್ಮ ಆಶೀರ್ವಾದನೂ ತಗೊಂಡೆ ನಾನು. 25ನೇ ತಾರೀಕು ಗಂಟ ಏನು ಹೇಳಕ್ಕಾಗಲ್ಲ, ಈಗ ಸ್ವಲ್ಪ ಸಮಸ್ಯೆ ಅಂತ ಹೇಳಿದ್ವಿ. ಅದು ಕೆಲ್ಸದ ಒತ್ತಡ ಇತ್ತಲ್ಲ ನಿಮ್ಗೆ, ಮಾತಾಡಕ್ ಆಗ್ಲಿಲ್ಲ. ಹೌದಮ್ಮ. ಇವಾಗತ್ತು ಕರೆ ಸಿಕ್ಕಿದೆ ಗುರುಜಿ, ಅಷ್ಟು ವರ್ಷದಿಂದ ಕರೆ ಮಾಡೋದಕ್ಕೆ ಇವತ್ತು ಕರೆ ಸಿಕ್ಕಿದೆ ನನಗೆ. ಒಳ್ಳೇದಾಗ್ಲಿ. ಅದರಲ್ಲೂ ಸ್ವಾಮಿ ದರ್ಶನಕ್ಕೆ ಬಂದೋಗಿದ್ದೀರಿ, ನಿಮ್ಮ ಕಷ್ಟಗಳೆಲ್ಲ ಬೇಗ ದೂರ ಆಗಲಿ. ಫಸ್ಟ್ ಇತ್ತಲ್ಲ 11 ದಿನ ಸಾಲಿಗ್ರಾಮ, ಅವಾಗ 2 ಸಲ ಬಂದಿದ್ವಿ, ಆಮೇಲೆ 1 ಸಲ ಬಂದಿದೆ. ಆಯಿತು ತಾಯಿ, ಒಳ್ಳೇದಾಗಲಿ. ಆ ಲಕ್ಷ್ಮೀ ಬೋರಹ ಸ್ವಾಮಿಯ ಅನುಗ್ರಹ ನಿಮಗೆ ಸಿಗಲಿ, ಒಳ್ಳೇದಾಗಲಿ. ನಿನ್ನ ಸ್ವರತರಂಗ ಪ್ರಕಾರ ಇನ್ನೂ 9 ತಿಂಗಳು, ಮುಂದಿನ 9 ತಿಂಗಳ ಕಾಲ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಈ 9 ತಿಂಗಳು ಒಂದಲ್ಲ ಒಂಥರ ಸಮಸ್ಯೆನೇ. ನೀನು ಏನು ಮಾತಾಡಿದ್ರೂ ನಿಮ್ಮ ಪರಿಸರದಲ್ಲಿ ತಪ್ಪಾಗತ್ತೆ. ಯಾವ ಮಾತಾಡಿದ್ರೂ ಸಹಿತ ಯಾರೂ ಅರ್ಥ ಮಾಡ್ಕೊಳ್ಳೋದಂಥ ರೀತಿಯಲ್ಲಿದ್ದಾರೆ. ನೀನು ಆಡೋದೊಂದು, ಅವ್ರು ಅರ್ಥ ಮಾಡ್ಕೊಳ್ಳೋದೊಂದು. ಹೀಗಾಗಿ ಮನೆಯಲ್ಲಿ ವ್ಯಾಜ್ಯಗಳು ಗಲಾಟೆಗಳು ಶುರುವಾಗ್ತಾನೆ ಇರುತ್ತೆ. ಹಾಗೆ ನಿನಗೂ ಸಹಿತ ಆರೋಗ್ಯ ಪರಿಸ್ಥಿತಿಯು ಅಷ್ಟು ಸಮಂಜಸವಾಗಿರೋದಿಲ್ಲ. ಈ ಕಡೆ ಆರೋಗ್ಯ ಸರಿ ಇರಲ್ಲ, ನಿನ್ನ ಅರ್ಥ ಮಾಡ್ಕೊಳ್ಳೋರಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ನಿನ್ನ ವ್ಯವಹಾರ, ನಿನ್ನ ಆರ್ಥಿಕ ಪರಿಸ್ಥಿತಿ ಸಹಿತ ಸಮಂಜಸವಾಗಿ ಆಗೋದಿಲ್ಲ. ಕಾರಣ ನಿನ್ನ ಗ್ರಹಗತಿಗಳು ಸರಿ ಇಲ್ಲದ್ರಿಂದ. ಮನುಷ್ಯನ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇಂಥವೆಲ್ಲ ವ್ಯತ್ಯಾಸ ಆಗುತ್ತೆ. ಇದಕ್ಕೆ ನೀನೊಂದು ಚಿಕ್ಕ ಪರಿಹಾರ ಅಂದರೆ, ಒಂದು 18 ದಿವಸ ಬೆಳಗ್ಗೆ ಎದ್ದು ಸ್ನಾನ, ನೀನು ಪೂಜಾ ಅನುಷ್ಠಾನ ಆದಮೇಲೆ ಒಂದು ತಾಮ್ರದ ಲೋಟದಲ್ಲಿ ಒಂದು ಏಲಕ್ಕಿನ ನೀರಿಗೆ ಹಾಕು. ಆ ಏಲಕ್ಕಿನ ನೀರಿಗೆ ಹಾಕಿರ್ತಕ್ಕಂಥದ್ದನ್ನು ಸಂಜೆವರೆಗೂ ಹಾಗೆ ಬಿಟ್ಬಿಡು. ಸಂಜೆ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸುವಂಥ ಕಾಲ ಆ ಏಲಕ್ಕಿ ನೀರನ್ನ ತಗೊಂಡು ದೃಷ್ಟಿ ತೆಗೆದುಕೊಂಡು ಹಸಿರು ಗಿಡದ ಮೇಲೆ ಚೆಲ್ಲು. ಹಾಗೆ ಇದೇ ಸಮಯದಲ್ಲಿ ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗೆ 1 ಚಿಟಿಕೆ ಹೆಸರು ಕಾಳು, 1 ಚಿಟಿಕೆ ಅವರೆಬೇಳೆ, ಅದನ್ನು ಪ್ರತಿ ದಿವಸ ದೃಷ್ಟಿ ತೆಗೆದು ಆಚೆಗೆ ಹಾಕು. ಹೆಸರು ಅಂದರೆ ಬುಧ, ಒಂದು 18 ದಿವಸ ಮಾಡಮ್ಮ. ಹೆಸರು ಕಾಳು ಮತ್ತು ಅವರೆಬೇಳೆ ಮಾಡೋದು ಉತ್ತಮ. ಅವರೇ ಅಂದರೆ ಶುಕ್ರ, ಅವರೆಬೇಳೆ ಶುಕ್ರ, ಹೆಸರು ಕಾಳು ಅಂದರೆ ಬುಧ. ಈ 2 ಧಾನ್ಯಗಳನ್ನು ಮಧ್ಯಾಹ್ನದ ಹೊತ್ತು ಈ ಥರ ಮಾಡೋದ್ರಿಂದ ನಿನ್ನ ಮುಖದ ವರ್ಚಸ್ ಜಾಸ್ತಿ ಆಗುತ್ತೆ, ನಿನ್ನ ಕೆಲಸ ಕಾರ್ಯಕ್ಕೆ ಒಂದು ಗತ್ತಿರುತ್ತೆ. ಬುಧನ ಅನುಗ್ರಹ ಆಯ್ತಾನೆ, ನಿನ್ನ ಬುದ್ಧಿ ಚೈತನ್ಯ ಏನು ಕೆಲಸ ಮಾಡಿದ್ರು ಸಹಿತ ಸರಿ ಯಾವುದು ತಪ್ಪು ಯಾವುದು ಅಂತ ನೀನೇ ಆಲೋಚನೆ ಮಾಡ್ಕೊಂಡು ಮುಂದೆ ನಡೆಯೋ ಥರ ಆಗುತ್ತೆ. ಇದನ್ನಿಷ್ಟು ಮಾತ್ರ ಮಾಡ್ಕೊ, ದೇವರ ಅನುಗ್ರಹ ಇದೆ. ಅದನ್ನು ಆದಷ್ಟು ಬೇಗ ನೋಡಮ್ಮ. ನಿನ್ನ ಪ್ರಶ್ನೆ, ನಿನ್ನ ಮೊದಲಾಗಿ ಹೇಳಬೇಕಂದ್ರೆ ಫಸ್ಟು ಗ್ರಹಗತಿಗಳೇ ಸರಿ ಇಲ್ಲ. ನಿನ್ನ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ನೀನು ಭಾಳ ಬೇಗ ಮೋಸಕ್ಕೊಳಗಾಗ್ತೀಯ. ಈಗ ನಿನ್ನ ಮನಸ್ಸಲ್ಲಿರ್ತಕ್ಕಂಥ ವ್ಯಕ್ತಿ ಬಿಡಿಸ್ಕೊಡ್ತಾರಾ ಇಲ್ವಾ ಅನ್ನೋ ನನ್ನ ಮುಂದೆ ಪ್ರಶ್ನೆ ಇಟ್ಟಿದ್ಯಾ. ಆದರೆ ಇದರ ಮುಂಚೆನೂ ಸಹಿತ ಇನ್ನೊಬ್ಬರು ವ್ಯಕ್ತಿ ಬೆಲೆ ನೀನು ಮನಸ್ಸಿಟ್ಕೊಂಡಿದ್ದೆ, ಅವರಿಂದನೂ ನೀನು ಯೋಚನೆ ಮಾಡಿದ್ದೆ ಇದಾಗ್ಬೋದಾ ಅಂತ. ಆದರೆ ಬರೀ ಆಸೆ ಆಗೇ ಇದೆಯೇ ವಿನಃ ಯಾವುದೂ ಕಾರ್ಯಗತಿಗೆ ಬಂದದ್ದಲ್ಲ. ಆಮೇಲೆ ನಿನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಚಂಚಲತೆ ಇದೆ, ನಿನ್ನ ಮನಸ್ಸಲ್ಲಿ ದೃಢವಾದ ಸಂಕಲ್ಪ ಇಲ್ಲ. ನೀನು ನನ್ನ ಮುಂದೆ ಮಾತಾಡುವಾಗಲೂ ಸಹಿತ ನಿನ್ನ ಮನಸ್ಸಲ್ಲಿ ಇಬ್ಬರು ಇಟ್ಕೊಂಡಿದ್ಯಾ. ಸೊ ಇಬ್ಬರು ಮನಸ್ಥಿತಿಯಲ್ಲಿರೋದ್ರಿಂದ ಈ ಪ್ರಶ್ನೆ ಸಹಿತ ತೂಗುವಾಗಿ ಬರೋದು ಬಹಳ ಕಷ್ಟನೇ. ಹಾಗಾಗಿ ಪ್ರಸ್ತುತ ಮೊದಲು ನಿನ್ನ ಗ್ರಹಗತಿಗಳು ಸರಿ ಹೋಗಬೇಕು, ಅದಾದಮೇಲೆ ಇದೆಲ್ಲ ನಿನ್ನ ಕಾರ್ಯಕ್ಕೆ ಸಿದ್ಧಿ ಆಗಬೇಕು. ನಾನು ಹೇಳಿರುವ ತಂತ್ರಸಾರ ಒಂದು ಸ್ವಲ್ಪ ಮಾಡ್ಕೋ, ಇದರಿಂದ ನಿಂಗೆ ಒಳಿತಾಗತ್ತೆ. ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ವಿ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಬಲ ಇದೆ. ಇವತ್ತು ತಾವು ಏನು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಇದೆ. ಆದರೆ ಜೊತೆಲಿರ್ತಕ್ಕಂಥವರು ಸ್ವಲ್ಪ ನಿಂದನೆ ಮಾಡುವಂಥದ್ದಿದೆ. ಕುಟುಂಬದ ಸದಸ್ಯರು ಅವ್ರು ಆಡುವ ಮಾತು ನಿಮಗೂ ಒಂದಕ್ಕೊಂದು ಸಂಬಂಧ ಇಲ್ಲದಂಥ ರೀತಿಯಲ್ಲಿ ಬೇರೆ ಥರ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ಳೋ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಆದರೆ ಇದು ಯಾವುದ್ರ ಕಡೆನೂ ತಾವು ಗಮನ ಕೊಡೋಕ್ಕಾಗೋದಿಲ್ಲ. ಯಾಕೆಂದರೆ ಇವತ್ತಿನ ನಮ್ಮ ಗ್ರಹಸ್ಥಿತಿಗಳು ಆಗಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸರಿ ಇಲ್ಲದ್ರಿಂದ ಏನು ಮಾಡಬೇಕಂದ್ರೂ ಪ್ರಾರಂಭಿಕ ಹಂತದಲ್ಲಿ ಬಹಳ ವೇಗವಾಗಿ ನಡೀತೀರಿ, ಅನಂತರ ಸ್ವಲ್ಪ ಹೊತ್ತಲ್ಲೇ 2 ಹೆಜ್ಜೆ ಹಿಂದಕ್ಕೆ ಹಾಕ್ಬಿಡ್ತೀರಿ. ಅದರಿಂದ ಇವತ್ತು ಏನೇ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನವಾಗಿರಿ. ಆದರೆ ಒಂದಂತೂ ಸತ್ಯ, ಇವತ್ತು ಅಂಥ ದೊಡ್ಡ ಸಮಸ್ಯೆಗಳಾಗಬೇಕಾದ್ದೇನಿಲ್ಲ, ಆಗುವಂಥದ್ದಲ್ಲ. ಆದರೆ ನೀವು ನಡ್ಕೊಳ್ಳೋ ವಿಧಾನದಲ್ಲಿ ಭಾಳಷ್ಟು ಬದಲಾವಣೆಗಳಿರುತ್ತೆ. ಪ್ರಾರಂಭದಲ್ಲಿ ಭಾಳ ಜೋಶಲ್ಲಿ ಇರ್ತೀರಿ, ಆಮೇಲೆ ನೀವೇ ಡಲ್ ಆಗ್ತೀರಿ. ಆಮೇಲೆ ನಂತರ ಯಾವುದೋ ಒಂದು ಕೆಲಸ ಕಾರ್ಯದ ಕಡೆ ಗಮನ ಕೊಡ್ತೀರಿ. ಯಾರೋ ಒಬ್ಬ ವ್ಯಕ್ತಿ ಜೊತೆ ಒಂದಷ್ಟು ಸ್ನೇಹ ಬೆಳೆಸಬೇಕು ಅಂದ್ಕೊಳ್ತೀರಿ, ಪುನಃ ಅಲ್ಲೇನೋ ವ್ಯಾಜ್ಯಗಳು ಮಾಡ್ಕೊಳ್ತೀರಿ.
ಒಟ್ಟಾರೆ ಇವತ್ತು 4 ಗಂಟೆವರೆಗೂ ಹೀಗೆ ಬೇಕು ಬೇಡಗಳ ಮಧ್ಯದಲ್ಲಿ ನಿಮ್ಮ ಜೀವನ. 4ರ ನಂತರ ಅಲ್ಲಿ ಆಗುವಂತಹ ಬದಲಾವಣೆ ಇದೆಯಲ್ಲ, ಅಲ್ಲಿಂದ ಆಚೆ ಒಂದಷ್ಟು ಒಳಿತನ್ನು ಕಾಣ್ತೀರಿ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡಿ. ನಿಮ್ಮ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮಗಿದೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರ ಆಶೀರ್ವಾದ ಪಡಿತಕ್ಕಂಥದ್ದು ಮಾಡೋದು ಮತ್ತಷ್ಟು ವಿಶೇಷವಾದಂಥ ಫಲ ಆಗುತ್ತೆ. ಇವತ್ತಿನ ದಿವಸ ಅಂದರೆ ಯಾವುದಾದ್ರೂ ಒಂದು ಹತ್ತಿರದಲ್ಲಿರ್ತಕ್ಕಂಥ ದೇವಿಯ ಸಾನ್ನಿಧ್ಯ ಅಥವಾ ಒಂದು ಗ್ರಾಮ ದೇವತೆ ಸಾನ್ನಿಧ್ಯಕ್ಕೆ ಹೋಗಿ ಗ್ರಾಮ ದೇವತೆ ಸಾನ್ನಿಧ್ಯದಲ್ಲಿ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ತುಂಬ ದಿವಸಗಳ ನಂತರ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂತಹ ಕೆಲಸ ಇವತ್ತು ನಿಮ್ಮದಿದೆ. ಆದರೆ ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಸೆ ಇದ್ದರೂ ಯಾವುದನ್ನೂ ಸಹಿತ ಮುಂದುವರ್ಸೋಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾಗಿರ್ತಕ್ಕಂಥ ನೀವು ಬೇಡವಾದಂಥ ವಿಚಾರಗಳ ಕಡೆ ತಲೆ ಹಾಕ್ತೀರಿ, ಕಣ್ಣೀರು ಹಾಕ್ತೀರಿ. ಆದರೆ ಮಧ್ಯಾಹ್ನ 12 ಗಂಟೆ 40 ನಿಮಿಷದಿಂದ 1 ಗಂಟೆ 20 ನಿಮಿಷದವರೆಗೂ ಒಂದಷ್ಟು ಕ್ರೂರದ ಸಮಯನೇ. ಅಂದರೆ ಈ ಸಮಯ ಅಷ್ಟು ಸಮಂಜಸಕರವಾದಲ್ಲ. ಈ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಬೇಡ, ಕಾಗದ ಪತ್ರಕ್ಕೆ ಸಹಿ ಹಾಕೋದು ಬೇಡ. ಈ ಒಂದು ಸಮಯವನ್ನು ದಾಟಿದ್ರೆ ಪುನಃ ಸಂಜೆ ವೇಳೆಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಸಾಧ್ಯವಾದರೆ ಇವತ್ತಿನ ದಿವಸ ಕಪ್ಪು ಬಣ್ಣದ ಆಕಳಿಗೆ, ಸಂಪೂರ್ಣ ಕಪ್ಪಿರಬೇಕು ಅಂತಹ ಕಪ್ಪು ಬಣ್ಣದ ಆಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಒಂದು ಒಳ್ಳೆಯ ಮನಸ್ಸಿನಿಂದ ಒಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಮಾಡುವ ಕೆಲಸವನ್ನು ಮತ್ತಷ್ಟು ಅಭಿವೃದ್ಧಿ ತಂದುಕೊಳ್ಬೇಕು. ಇದಕ್ಕಾಗಿ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ವಿಷ್ಣುದೇವರ ಪ್ರಾರ್ಥನೆಯಿಂದ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೂ ಪ್ರಸ್ತುತ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಒಂದಷ್ಟು ದೋಷಗಳಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಏನೇ ಮಾಡಬೇಕಂದ್ರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರಿಲ್ಲ, ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಭಾಳ ಕನ್ಫ್ಯೂಷನಲ್ಲಿ ಇದ್ದೀರಿ. ಜೊತೆಗೆ ಬರೀ ವೃತಃ ವೇಸ್ಟ್ ಮಾಡ್ತಕ್ಕಂಥದ್ದು. ಕೈಯಲ್ಲಿ 3 ಕಾಸು 6 ಕಾಸು ಸಂಪಾದನೆ ಮಾಡ್ತೀರಿ, ಅದನ್ನು ಇನ್ನೆಲ್ಲೋ ತೊಗೊಂಡೋಗಿ ಇಟ್ಟು ಬರ್ತೀರಿ. ಅಥವಾ ಇನ್ನೇನೋ ಬಾಧೆ ಪಡ್ತೀರಿ, ಬಾಧೆ ಪಟ್ಟು ಅದನ್ನು ಒಂದು ಸ್ಥಾನಮಾನಕ್ಕೋ ಒಂದು ಸಮಾಜದಲ್ಲೊಂದು ಉನ್ನತವಾದಂಥ ಸ್ಥಿತಿಗೂ ಆಲೋಚನೆ ಮಾಡ್ತಿರ್ತೀರಿ, ಅಲ್ಲೂ ವ್ಯತ್ಯಾಸ ಮಾಡ್ಕೊಳ್ತೀರಿ. ಒಟ್ಟಾರೆ ಹೇಳಬೇಕಂದ್ರೆ ಪ್ರಸ್ತುತ ಇರ್ತಕ್ಕಂಥ ಶನಿ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಲಾಭ ಬರುವಂಥ ರೀತಿಯಲ್ಲಿ ಬಂದು ಕಣ್ಣಿಗೆ ಕಾಣದಂಥ ರೀತಿಯಲ್ಲಿ ಹೊರಟೋಗ್ತಾ ಇರುತ್ತೆ. ಹಾಗೆ ಏನೇ ಆದರೂ ಸಹಿತ ಇಂತಹ ಒಂದು ಅವ್ಯವಸ್ಥೆಗಳಿರೋದ್ರಿಂದ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಔದುಂಬರ ವೃಕ್ಷ ಆಗಲಿ ಅಥವಾ ಅಶ್ವತ್ಥ ಮರ ಆಗಲಿ ಅಥವಾ ಅರಳಿ ಮರ, ಅಶ್ವತ್ಥ ಮರ, ಔದುಂಬರ ವೃಕ್ಷ, ಅದಕ್ಕಿಂತ ಮುಖ್ಯವಾಗಿ ಎಲ್ಲಾದರೂ ಒಂದು ಕಡೆ ವಿಶೇಷವಾಗಿ ಕಾಣ್ತಕ್ಕಂಥ ಮುತ್ತುಗದ ಮರ, ಇಂತಹ ಕಡೆ ಹೋಗಿ ಒಂದು ದೀಪ ಹಚ್ಚಿ ಒಂದು 10 ನಿಮಿಷ ಅಲ್ಲಿದ್ದು ಬಂದರೆ ತುಂಬ ಬದಲಾವಣೆಯನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಅಂತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಕೋಪದಿಂದ ನಿಮ್ಮ ಆರೋಗ್ಯ ಕೆಡುತ್ತೆ, ಜೊತೆಗೆ ನಿಮ್ಮ ಮನಸ್ಸು ಅಸಮಾಧಾನಕ್ಕೊಳಗಾಗುತ್ತೆ. ಇದಕ್ಕಿಂತ ಮುಖ್ಯವಾಗಿ ಇವತ್ತಿನ ದಿವಸ ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಿಕೊಂಡು ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಎಲ್ಲಾದರೂ ಒಂದು ಶಕ್ತಿ ಕ್ಷೇತ್ರಕ್ಕೋ, ದೇವಿ ಕ್ಷೇತ್ರಕ್ಕೋ ಅಥವಾ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ, ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಎಲೆ ಅಡಿಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ನೀವು ಕೊಟ್ಟ ಎಲೆ ಅಡಿಕೆ ಅವರು ಹಾಕ್ಕೊಳ್ಳೋ ಥರ ಇರಬೇಕು, ಅಂದರೆ ಅವ್ರು ತಿನ್ನೋ ಥರ ಇರಬೇಕು. ಯಾರು ಇತ್ತೀಚೆಗೆ ಹೆಣ್ಮಕ್ಳು ತಾಯಂದಿರು ದಿವಸ ಹೆಣ್ಮಕ್ಳು ಅಡಿಕೆ ಎಲೆ ಹಾಕ್ತಿದ್ದಾರೆ, ಅಡಿಕೆ ಎಲೆ ಹಾಕುವಂಥ ಹೆಣ್ಮಕ್ಳನ್ನು ವಯಸ್ಸಾದ ತಾಯಂದಿರು ನೋಡೋದೇ ಭಾಳ ಕಷ್ಟ. ಯಾಕೆಂದರೆ ಎಲ್ಲರೂ ಸಹಿತ ಅಡಿಕೆ ಎಲೆಯಿಂದ ಭಾಳ ದೂರ ಹೋಗ್ತಾ ಇದ್ದಾರೆ. ಆದರೆ ನಿಜಕ್ಕೂ ಹೇಳಬೇಕಂದ್ರೆ ಅಡಿಕೆ ಎಲೆ ಹಾಕುವ ಹೆಂಗಸರು ಅವ್ರನ್ನ ನೋಡೋದೇ ಒಂದು ಆನಂದ. ಜೊತೆಗೆ ನೀವು ಕೊಡುವಂಥ ಎಲೆ ಅಡಿಕೆಯನ್ನು ಅವ್ರು ಹಾಕ್ಕೊಂಡಿದ್ದೇ ಆದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭ ಇದೆ. ಇದಿವತ್ತು ಕಾರ್ಯಸಿದ್ಧಿ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನ ತಿಳ್ಕೊಂಡ್ವಿ. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ, ಸಾಕಷ್ಟು ಕರೆಗಳು ಕೂಡ ಉತ್ತರವನ್ನು ನೀಡ್ತಾ ಬಂದಿದ್ದೇವೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ಹಾ ರೀ ಗುರುಜಿ, ನಮಸ್ಕಾರ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೀದರ್ಲಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಅಂಬಿಕಾ ಅಂತ್ರಿ. ಅಂಬಿಕಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ತಿಳ್ಕೊಬೇಕಾಗಿತ್ರಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ ಗುರುಜಿ, ನಮಸ್ತೆ.
ನಮಸ್ತೆ ತಾಯಿ, ಚೆನ್ನಾಗಿದೆಮ್ಮ? ಹಾಂ ರೀ ಗುರುಜಿ ಚೆನ್ನಾಗಿದೆ. ಹೇಳಮ್ಮ. ಏನಿಲ್ಲ ರೀ, ನಮ್ದು ಮನೆ ಬಗ್ಗೆ ತಿಳ್ಕೊಬೇಕಾಗಿದ್ದು. ನಮ್ಮ ಮನೆಯವ್ರಿಗೆ ಜಾಬ್ ಇಲ್ಲ ರೀ, 2 ತಿಂಗಳಾಯ್ತು ಮನೆಗೆ ಕೂತಾರ್ರಿ. ಮೊದಲು 10-12 ವರ್ಷ ಆಯ್ತು ಮಾರ್ಕಿ ಸುಸ್ಗಿದಾಗ ಮಾಡ್ತೀವ್ರಿ, ಅಲ್ಲಿ ಏನು ಭೀ ಪ್ರಮೋಷನ್ ಅದನ್ನ ಆಗಿಲ್ರಿ ಅವ್ರಿಗೆ. ಅಂತದ್ ಬಿಟ್ಟು ಈಗ ಮನೆಗೆ ಯಾರು ಎಲ್ಲಿ ಮಾಡ್ಬೇಕು ಎಲ್ಲಿಲ್ಲ ಅಂತ ಗೊತ್ತಾಗ್ಲಿಕ್ಕೈತ್ರಿ. ಭಾಳ ಸಾಲ ಆಗ್ಯದ ರೀ. ಏನು ಓದಿದ್ದಾರೆ ಮನೆಯವರು? ಒಟ್ಟ ಸಕ್ಸಸ್ ಇಲ್ಲ ರೀ. ಮನೆಯವರು ವಿದ್ಯಾಭ್ಯಾಸ ಏನು ಮಾಡಿದ್ದಾರೆ, ಏನು ಕೆಲಸ ಮಾಡ್ತಾ ಇದ್ರು? ಕಾರ್ ಶೋರೂಮ್ನಾಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದಿರ್ರಿ ಬೀದರ್ನಾಗ ರೀ. ಈಗ ಕಾರ್ ಶೋರೂಮಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆದಮೇಲೆ ತಿರುಗಿನೂ ಅದೇ ಥರದ್ದೇ ಸಿಗಬೇಕು, ಇನ್ನೊಂದು ಕಾರ್ ಶೋರೂಮಲ್ಲಿ ಸಿಗಬೇಕು ಅಥವಾ ಅವರಿಗೆ ಟಾಟಾದಾಗ ಮಾಡಿವ್ರಿ, ಅಲ್ಲಿ ಬಿ ಮ್ಯಾನೇಜರ್ ಪೋಸ್ಟ್ ಕೊಟ್ಟು 2 ತಿಂಗಳ ಒಳಗೆ ಮತ್ತೆ ತೆಗ್ದಾಕ್ಯಾರ್ರಿ. ಅದೇಮ್ಮ ನಾನು ಹೇಳೋದು, ಒಂದು ಅವರ ಮೈಂಡ್ ಸೆಟ್ ಏನಾಗ್ಬಿಟ್ಟಿರುತ್ತೆ, ಇಷ್ಟು ದಿವಸ ನಾನು ಅಲ್ಲೇ ಒಂದು AC ರೂಮು ಅಥವಾ ಅವ್ರಿಗೆ ಸಂಬಂಧಪಟ್ಟಂಥದ್ದು, ಅವರ ವಿದ್ಯಾರ್ಥಿಗೆ ಸಂಬಂಧಪಟ್ಟದ್ದು ಒಂದು ಕೆಲಸ ಮಾಡ್ತಿರ್ತಾರೆ. ಪುನಃ ಅಂಥ ಕಡೆ ಇನ್ನೊಂದು ಕಡೆ ಎಲ್ಲರೂ ಕೆಲಸ ಕರೀತಾರ ಅಂತ ಅವ್ರು ಕಾತುರದಿಂದ ಕಾಯ್ತಾ ಇರ್ತಾರೆ. ಅದನ್ನು ಬಿಟ್ಟು ಈಗ ಕೆಲಸ ಇಲ್ದಿರ ಮನೇಲಿ ಕೂತ್ಕೊಳ್ಳೋ ಬದಲು ಅವ್ರ ವಿದ್ಯಾರ್ಥಿಗೆ ತಕ್ಕನಾದ ಕೆಲಸನೇ ಬೇಕು ಅಂತ ಆಲೋಚನೆ ಮಾಡೋ ಬದಲು ಯಾವುದಾದ್ರು ಕೈ ಸಿಕ್ಕಿದಂಥ ಒಂದು ಕೆಲಸ ಎತ್ಕೋಬೇಕು. ಫಸ್ಟು ಕೆಲಸ ಮಾಡ್ತಾ ಮಾಡ್ತಾ ಇನ್ನೊಂದು ಕೆಲಸ ಹುಡುಕೋಬೇಕು. ಆವಾಗ ಒಂದು ಕಡೆ ಕೆಲಸದಲ್ಲಿದ್ದಾಗ ಇನ್ನೊಂದು ಕಡೆ ಆಫರ್ ಬರೋದಕ್ಕೆ ದಾರಿ ಆಗುತ್ತೆ. ಯಾವಾಗ ಮನೇಲಿ ಕೂತ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೋ, ಕೆಲಸ ಇಲ್ಲ ಅಂತ ಗೊತ್ತಾಗುತ್ತೋ, ಅಂತ ಅವ್ರನ್ನ ಯಾವತ್ತೂ ಡಿಗ್ರೇಡ್ ಮಾಡ್ತಾರೆ, ಅಂಥವ್ರು ಸಂಬಳ ಕೊಡೋದು ಕಡಿಮೆ ಮಾಡ್ತಾರೆ. ಫಸ್ಟು ನಿಮ್ಮ ಯಜಮಾನ್ರಿಗೆ ಒಂದು ಕಿವಿ ಮಾತೇಳು, ಯಾವುದಾದ್ರು ಸಿಕ್ಕಿರ್ತಕ್ಕಂಥ ಒಂದು ಕೆಲಸನ ಕೈಗೆತ್ಕೊಂಡು ಅನಂತರ ನಿಮಗೆ ಯಾವ ಕೆಲಸ ಬೇಕು ಅಂತಕ್ಕಂಥದ್ದನ್ನು ಹುಡುಕೊಂಡು ಮುಂದುವರಿಯೋಣ. ಅಂದರೆ ಕೈಯಲ್ಲೊಂದು ಕೆಲಸ ಅಂತ ಇರುತ್ತೆ, ಕೈಯಲ್ಲೊಂದು ಕೆಲಸ ಇದ್ದಾಗ ಇನ್ನೊಂದು ಕೆಲಸದ ಕಡೆ ಹುಡುಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಕೆಲಸನೇ ಮಾಡಿದ್ರೆ ನಂಗೆ ಇದೇ ಕೆಲಸ ಬೇಕು ಅಂತ ಆಲೋಚನೆ ಮಾಡಿ ಕೂತ್ಕೊಳ್ಳೋದು ತುಂಬ ದೊಡ್ಡ ತಪ್ಪಾಗುತ್ತೆ. ಅದ್ರ ಬಗ್ಗೆ ಅವ್ರಿಗೊಂದು ಚೂರು ತಿಳುವಳಿಕೆ ಹೇಳಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಹೇಳ್ಬಿಡಿ, ಅವ್ರಿಗೊಂದು ಧನ್ಯವಾದ ತಿಳಿಸಿ. ಆಯಿತು. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗೆ ತಮಗೆ ಧನ್ಯವಾದಗಳಮ್ಮ. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಯಾಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳೇ, ಇನ್ನು ಕಾರ್ಯಕ್ರಮದ ಕಡೆ ಹಂತ ಈಗ ಕೊಡ್ತೀರಿ. ಪ್ರೋಮನಲ್ಲಿ ನೋಡ್ತಾ ಇದ್ದೀರಿ, ಲಕ್ಷ್ಮೀ ಬೋರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂತಹ ಅದ್ಭುತವಾದಂತಹ ಸಾಲಿಗ್ರಾಮದ ಆ ಒಂದು ದರ್ಶನವನ್ನು. ಸಾಲಿಗ್ರಾಮಕ್ಕೆ ತಾವೇ ತಮ್ಮ ಸ್ವಹಸ್ತದಿಂದ ಅಭಿಷೇಕ ಮಾಡುವಂಥ ಸೌಭಾಗ್ಯ ಪ್ರತಿ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 10 ಗಂಟೆಗೆ, ಶನಿವಾರ ಮತ್ತು ಭಾನುವಾರ 10 ಗಂಟೆಗೆ ಅಭಿಷೇಕ ಇರುತ್ತೆ. ಆ ಅಭಿಷೇಕ ಸಮಯದಲ್ಲಿ ತಾವು ತಮ್ಮ ಸ್ವಹಸ್ತದಿಂದ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಬೇಕು ಅಂದರೆ ನೀವು ಮುಂಚಿತವಾಗಿ ಬಂದು ಮಡಿಯನ್ನು ಉಟ್ಕೊಂಡು ಪಂಚೆ ಶಲ್ಯದಲ್ಲೇ ಅಭಿಷೇಕ ಆಗಬೇಕು. ಅಲ್ಲಿ ಹೆಣ್ಣುಮಕ್ಕಳು ಸಾಲಿಗ್ರಾಮವನ್ನು ಮುಟ್ಟುವಂಥದ್ದಲ್ಲ. ಆದರೆ ಸಾಲಿಗ್ರಾಮಕ್ಕೆ ದಂಪತಿ ಸಮೇತ ಬಂದರೆ ನೀವು ಸಂಕಲ್ಪ ಮಾಡಿ ದಂಪತಿ ಸಮೇತ ದೇವರನ್ನು ಅಭಿಷೇಕ ನಡೆಸಬಹುದು. ಈ ಪ್ರಕಾರವಾಗಿರ್ತಕ್ಕಂಥ ಪದ್ಧತಿ ಒಂದು. ಜೊತೆಗೆ ಅಲ್ಲಿರ್ತಕ್ಕಂಥ ಸಂತಾನ ವೇಣುಗೋಪಾಲ, ಜೊತೆಗೆ ವಿಶೇಷವಾಗಿ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮವನ್ನು, ಅಷ್ಟು ಬೃಹತ್ ಬೆಟ್ಟದ ಸಾಲಿಗ್ರಾಮವನ್ನು ದರ್ಶನ ಮಾಡೋದು ಒಂದು ಭಾಗ್ಯ. ಜೊತೆಗೆ ನೂತನವಾದಂಥ ಆಲಯ ಆದ್ದರಿಂದ ಆಲಯವನ್ನು ದರ್ಶನ ಮಾಡುವಂಥದ್ದು ಇನ್ನೊಂದು ಭಾಗ್ಯ. ಕೊಡುವಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ಅತ್ಯದ್ಭುತವಾದಂತಹ ಒಂದು ದರ್ಶನವನ್ನು ಮಾಡಿಕೊಂಡು ತಾವೆಲ್ಲರೂ ಸಹಿತ ಕೃತಾರ್ಥರಾಗಿ. ಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ಮಾತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದನ್ನೇ ತಾವು ನೋಡ್ತಿದ್ದೀರಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಮಹರ್ಷಿ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯ, ಆ ಸಾನ್ನಿಧ್ಯದ ಗರ್ಭಗುಡಿ ಬರೀ 9 ದಿನದಲ್ಲಿ ತಯಾರಾಗಿರ್ತಕ್ಕಂಥ 9 ದಿನಕ್ಕೆ ಸಿದ್ಧತೆ ಆಗಿರ್ತಕ್ಕಂಥ ಗರ್ಭಗುಡಿಯಲ್ಲಿ ತಾಯಿ ಮಹಾಲಕ್ಷ್ಮಿಯ ಅನುಷ್ಠಾನವನ್ನು, ಜೊತೆಗೆ ಸಾಲಿಗ್ರಾಮದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ರಹಸ್ಯಗಳನ್ನು ನಾಳಿನ ಸಂಚಿಕೆಯಲ್ಲಿ ತಾವು ನೋಡ್ತಾ ಇದ್ದೀರಿ. ನಾಳಿನ ಸಂಚಿಕೆಯಲ್ಲಿ ದರ್ಶನ ಮಾಡಿ, ಸಾಧ್ಯವಾದರೆ ನಿಮಗೆ ದರ್ಶನ ಮಾಡಿ, ಅದಾದ ನಂತರ 10 ದಿನ ದರ್ಶನ ಮಾಡಬೇಕು ಅಂದರೆ ಸೀದಾ ಮಹರ್ಷಿ ಮಂದಿರಕ್ಕೆ ಬನ್ನಿ. ಅಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯವನ್ನು ದರ್ಶನ ಮಾಡಿ. ಅಲ್ಲಿ ಸ್ವಾಮಿಯ ದರ್ಶನ ಮಾಡೋದಷ್ಟೇ ಅಲ್ಲ, ತಾವೇ ತಮ್ಮ ಸ್ವಹಸ್ತದಿಂದ ಅಭಿಷೇಕ ಮಾಡ್ಬೋದು. ಎಲ್ಲಿವರೆಗೂ? ಮಧ್ಯಾಹ್ನ 12ವರೆವರೆಗೂ ಮಾತ್ರ. 12ವರೆಗೆ ಪುನಃ ಗರ್ಭಗುಡಿ ಒಳಗಡೆ ಸಾಲಿಗ್ರಾಮ ಸೇರಿದ್ರೆ ಪುನಃ ನೀವು ಅಭಿಷೇಕ ಮಾಡಲಿಕ್ಕೆ ಆಗೋದಿಲ್ಲ. ಏನೇ ಆದರೂ ಅಷ್ಟರೊಳಗಡೆ ಬಂದು ತಮ್ಮ ಹೆಸರನ್ನು ಬರ್ಕೊಂಡು ಬರೆಸಿ ನೀವು ಅಭಿಷೇಕವನ್ನು ಪ್ರಾರಂಭಿಸ್ಕೋಬೋದು, ಅಭಿಷೇಕವನ್ನು ದರ್ಶನ ಮಾಡ್ಬೋದು. ಹಾಗೆ ಬರುವಾಗ ಎಚ್ಚರಿಕೆ, ಅಭಿಷೇಕ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವರು ಆಹಾರ ಪದ್ಧತಿಗಳನ್ನು, ಅಂದರೆ ಒಂಚೂರು ಹಾಲೋ ಕಾಫಿನೋ ಹಣ್ಣೋ ತೊಗೊಳ್ಳಿ. ಅದು ಬಿಟ್ಟು ಅನ್ನ ಆಹಾರ ನೈವೇದ್ಯ ಆದಮೇಲೆ, ಅನ್ನ ಆಹಾರ ತಿಂದ ಮೇಲೆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಬಾರ್ದು. ಇದೊಂದು ಎಚ್ಚರಿಕೆ ಇಟ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.